ಇವತ್ತು ಇರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಪಕ್ಕದಲ್ಲಿದ್ದ ಕೈ ಕೊಟ್ಟು ಹೇಳಿ, ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿ ಇರಬೇಕು. ಹಲ್ಲೆಲೂಯಾ. ಸ್ವಲ್ಪ ನಗು ಮುಖದಿಂದ ಹೇಳಿ, ಸ್ವಲ್ಪ ನಗುತ್ತಾ ಇರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆರಾಮಿದ್ದೀರಾ, ಸಂತೋಷವಾಗಿರ್ರಿ ಅಂತ ಹೇಳ್ಬೇಕು. ಮುಖ ಕಂಟಿಟ್ಕೊಂಡು ಹೇಳಬೇಡ್ರಿ, ಸ್ವಲ್ಪ ನಗುತ್ತಾ ಏನ್ ಮಾಡ್ರಿ, ಅವರನ್ನ ಹರಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತ ನಾವು ಸಂತೋಷವುಳ್ಳವರಾಗಿಯೇ ಇರ್ಬೇಕು. ಆಮೆನ್. ಹಲ್ಲೆಲೂಯಾ. ದೇವರು ಕಳೆದ ತಿಂಗಳೆಲ್ಲ ನಮ್ಮನ್ನ ಏನ್ ಮಾಡಿದಾನೆ, ಕಾಪಾಡಿದಾನೆ. ಈ ನೂತನವಾದ ತಿಂಗಳಿನಲ್ಲಿ ನಮ್ಮನ್ನ ಏನ್ ಮಾಡಿದಾನೆ, ಕರ್ಕೊಂಡು ಬಂದಿದ್ದಾನೆ. ಆದ ಕಾರಣ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ನೇ ವಚನ ದೇವರ ಈ ತಿಂಗಳ ನಮಗೆ ಕೊಟ್ಟಿರುವಂತಹ ವಾಗ್ದಾನ ವಚನವಾಗಿದೆ. ಅದನ್ನ ಓದಿ ಧ್ಯಾನ ಮಾಡಿಕೊಳ್ಳೋಣ. ಧರ್ಮೋಪದೇಶದ ಕಾಂಡ 28ನೇ ಅಧ್ಯಾಯ 8ನೇ ವಚನ. ನಿಮ್ಮ ಕಣಜಿಯಗಳು ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳನ್ನೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕಣಜಿಯಗಳನ್ನು, ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ನಿಮ್ಮ ದೇವರಾಗಿರುವಂತ ಕರ್ತನು ಶುಭವನ್ನ ಏನ್ ಮಾಡ್ತಾನಂತೆ, ಅನುಗ್ರಹಿಸುವಂತ ದೇವರಾಗಿದ್ದಾನೆ. ಆಮೆನ್. ಅಲ್ಲೂ ಇದು ಈ ಮೇ ತಿಂಗಳ ದೇವ ನಮಗೆ ಕೊಟ್ಟಿರುವಂತ ಒಂದು ವಾಗ್ದಾನ. ಅಲ್ಲೂ ನಮ್ಮ ಕಣಜಿಯಗಳು, ನಮ್ಮ ಪ್ರಯತ್ನಗಳಲ್ಲಿ ದೇವರು ಶುಭವನ್ನ ಅನುಗ್ರಹಿಸುತ್ತಾನೆ. ಆಮೆನ್. ಆಮೆನ್ ಅನ್ನೋರಿಗೆ ಖಂಡಿತವಾಗಿ ಈ ವಾಕ್ಯ ಈ ತಿಂಗಳಿನಲ್ಲಿ ದೇವ ನೆರವೇರಿಸ್ತಾನೆ. ಆಮೆನ್. ಅಲ್ಲೂ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಾಕ್ಯವನ್ನು ನಾವು ತೆಗೆದುಕೊಳ್ತೀವೋ ಅಷ್ಟು ಮಟ್ಟಿಗೆ ವಾಕ್ಯವು ನನ್ನ ಜೀವಿತದಲ್ಲಿ ಕೆಲಸ ಮಾಡುತ್ತೆ. ಆಮೆನ್. ಹಲ್ಲೆಲೂಯಾ. ಸೊ ತುಂಬಿಸ್ಲಿಕ್ಕೆ ಯಾವ್ದು ಯೋಗ್ಯವಾಗಿದೋ ಅದನ್ನ ದೇವರು ಏನ್ ಮಾಡ್ತಾನೆ, ತುಂಬಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ತುಂಬಿ ಹೊರಚೆಲ್ಲೋದಕ್ಕೆ ಯಾವ್ದು ಹಾಕೋದೇ ಇಲ್ಲ, ಖಾಲಿ ಇದ್ದಿದ್ದಕ್ಕೆ ಹಾಕೋದಿಲ್ಲ. ಯಾವ್ದೆಲ್ಲ ಹಾಕುವಾಗ ತಗೊಳ್ತಾರೋ ಅದಕ್ಕೆ ಮಾತ್ರ ಯಾವಾಗಲೂ ಇದೇನಾಗುತ್ತೆ, ರುಜು ಮಾಡುವಂತದಾಗಿದೆ. ಹಲ್ಲೆಲೂಯಾ. ಸೊ ಆದ ಕಾರಣ ನಮಗೆ ಈ ವಾಗ್ದಾನ ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಏನ್ ಮಾಡಬೇಕು, ಆಮೇನ್ ಎಂಬುದಾಗಿ ಹೇಳಿ ಅದನ್ನು ತೆಗೆದುಕೊಳ್ಳಬೇಕು. ಆಮೇನ್. ನನ್ನ ಕಣಜಿಯಗಳು ವಾಕ್ಯಗಳನ್ನ ಈಗ ಯಾವ ರೀತಿಯ ರಿಸೀವ್ ಮಾಡ್ಬೇಕಂದ್ರೆ, ನನ್ನ ಕಣಜಿಯಗಳನ್ನ, ನನ್ನ ಪ್ರಯತ್ನಗಳನ್ನ ನನ್ನ ದೇವರು ಶುಭವನ್ನ ಅನುಗ್ರಹಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ಹೀಗೆ ವಾಕ್ಯಗಳನ್ನು ಓದ್ಬೇಕು. ಯಾಕಂದ್ರೆ ವಾಕ್ಯಗಳು ನಮಗೆ ಮಾತಾಡ್ತಾ ಇದೆ, ನಾನು ಅದನ್ನ ಈ ರೀತಿಯಾಗಿ ತಗೋಬೇಕು. ಆಮೇಲೆ ಈಗ ಹೇಳ್ತೀರಾ, ನನ್ನ ಕಣಜಿಯಗಳನ್ನು, ನನ್ನ ಪ್ರಯತ್ನಗಳನ್ನು ದೇವರಾಗಿರುವಂತ ಕರ್ತನು ಅದರಲ್ಲಿ ಶುಭವನ್ನು ಅನುಗ್ರಹಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ನಿಜವಾಗಲೂ ನಾವು ನಮ್ಮ ಕಣಜೆಗಳ ದೇವರು ತುಂಬಿಸುತ್ತಾನೆ. ಹಲ್ಲೆಲೂಯಾ. ಈಗಿನ ಕಾಲದಲ್ಲೆಲ್ಲ ಕಣಜೆಗಳಿಲ್ಲ, ಬುಟ್ಟಿಗಳಿದಾವ, ಮತ್ತೆ ಬಕೆಟ್ಗಳದಾವ, ಮತ್ತೆ ಏನಿರ್ತಾವ, ರಾಕ್ಗಳಿದಾವ, ಇದರಲ್ಲಿ ತುಂಬಿಸಿ ಇಡ್ತಾರೆ, ಗುಡೋನುಗಳಿದಾವ. ಹಲ್ಲೆಲೂಯಾ. ಆದರೆ ಹಳೆ ಕಾಲದಲ್ಲಿ ಕಣಜಿ ಅಂತ ಒಂದಿತ್ತು. ಆ ಕಣಜಿಗಳಲ್ಲಿ ಆ ಬೆಳೆಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಸೇರಿಸಿ 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 ಇಡ್ತಾ ಇದ್ರು. ಆಮೇಲೆ ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಇವತ್ತು ನಮ್ಮ ಮನೆಯಲ್ಲಿ ಕೆಲವೊಂದು ಸ್ಥಳದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರೊಕ್ಕ ಇಡ್ತೀವಿ, ಕೆಲವೊಂದು ಸ್ಥಳದಲ್ಲಿ ಬಂಗಾರ ಇಡ್ತೀವಿ, ಕೆಲವೊಂದು ಸ್ಥಳದಲ್ಲಿ ಅಕ್ಕಿ ಇಡ್ತೀವಿ, ಕೆಲವೊಂದು ಸ್ಥಳದಲ್ಲಿ ಗೋಧಿ ಇಡ್ತೀವಿ, ಕೆಲವೊಂದು ಸ್ಥಳಗಳಲ್ಲಿ ನಾವೇನ್ ಮಾಡ್ತೀವಿ, ಸೊ ಬೇಕಾಗಿರೋ ಸಾಮಗ್ರಿಗಳನ್ನು ಇಟ್ಟಿರ್ತೀವಿ. ಸೊ ಅದು ಇಟ್ಟಿರುವಂತ ಜಾಗದಲ್ಲಿ ಅದು ನಮಗೊಂದು ನಂಬಿಕೆ ಕೊಡುತ್ತೆ, ಇಲ್ಲಿ ಇಟ್ಟಿರುವಾಗ ಯಾವಾಗಲೂ ಇದು ಇಲ್ಲಿ ಇರುತ್ತೆ. ಆಮೇಲೆ ಈಗ ಮನೆ ಕಟ್ಟುವಾಗ ಏನ್ ಮಾಡ್ತಾರೆ, ಕೆಲವೊಂದರೆಲ್ಲ ಶಾಸ್ತ್ರಗಳನ್ನು ನೋಡ್ತಾರೆ. ಇದು ಆ ಮೂಳೆ, ಇದು ಈ ಮೂಳೆ, ಇದು ಈ ಮೂಳೆ, ಅದು ಆ ಮೂಳೆ, ಇದು ಕುಬೇರ ಮೂಳೆ ಅಂತ ಒಂದು ಇರುತ್ತೆ. ಅಲ್ಲಿ ಏನ್ ಇಡ್ತಾರೆ ಗೊತ್ತಾ, ಆಮೇಲೆ ಅದು ಟ್ರೆಸರಿ ಎಲ್ಲ ಇಡ್ತಾರೆ. ಅಲ್ಲಿ ಟ್ರೆಸರಿ ಯಾಕಂದ್ರೆ ಅದ್ರೊಳಗೆ ಏನ್ ಇಟ್ಟಿರ್ತಾರೆ, ಬಂಗಾರ, ರೊಕ್ಕ. ಯಾಕಂದ್ರೆ ಅಲ್ಲಿ ಕುಬೇರ ಅರ್ಥನ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ನಮ್ಮಲ್ಲಿ ಇದ್ರೆ ನಮ್ಮ ಕಣಜೆಗಳನ್ನ ದೇವರು ತುಂಬಿಸುತ್ತಾನೆ. ಆಮೇಲೆ ನಮ್ಮ ಪ್ರಯತ್ನಗಳಲ್ಲಿ ದೇವರು ಸಫಲತೆಯನ್ನು ಏನ್ ಮಾಡ್ತಾನೆ, ಕೊಡುವಂತ ದೇವರಾಗಿದ್ದಾನೆ. ನಿಜವಾಗ್ಲೂ ಈ ವಾಕ್ಯವು ನನ್ನ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುತ್ತೆ. ಆದ್ರೆ ನಮ್ಮ ಕಣಜೆಗಳು ತುಂಬಲ್ಪಡಬೇಕಂದ್ರೆ, ನಮ್ಮ ಪ್ರಯತ್ನಗಳು ಸಫಲವಾಗಬೇಕಂದ್ರೆ, ನನಗೆ ಶುಭ ಆಗಬೇಕಂದ್ರೆ ನಾನು ಒಂದು ಮಾಡಬೇಕು.
ನಾನು ಒಂದು ಹೆಜ್ಜೆ ಇಟ್ಟರೆ ಮಾತ್ರ ದೇವರು ನನಗೋಸ್ಕರ ಒಂದು ಹೆಜ್ಜೆ ಇಡೋದು. ಪ್ರಯತ್ನ ಮಾಡುವವರಿಗೆ ಮಾತ್ರ ದೇವರು ಫಲವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರಯತ್ನ ಮಾಡುವವರಿಗೆ ಮಾತ್ರ ದೇವರು ಏನ್ ಮಾಡ್ತಾನ್ರಿ? ಫಲವನ್ನ ಕೊಡುತ್ತಾನೆ. 5 ತಾಲಂತುಗಳನ್ನು ಕೊಟ್ಟವನು ಪ್ರಯತ್ನ ಮಾಡಿದ, ಆದ ಕಾರಣ 5 ಅವನು ಏನ್ ಮಾಡಿದ? ಹೊಂದಿಕೊಂಡ. 2 ತಾಲಂತುಗಳನ್ನು ಕೊಟ್ಟಿದ್ದವನು ಪ್ರಯತ್ನ ಮಾಡಿದ, ಆದ ಕಾರಣ ಇನ್ನೂ 2 ಅವನು ಏನ್ ಮಾಡಿದ? ಪಡೆದುಕೊಂಡ. 1 ತಾಲಂತನ್ನು ತೆಗೆದುಕೊಂಡವನು ಯಾವುದೇ ಪ್ರಯತ್ನ ಮಾಡಲಿಲ್ಲ, ಇದ್ದಿದ್ದನ್ನ ಅವನು ಕಳೆದುಕೊಂಡ. ಆಮೇಲೆ ಅದರಲ್ಲೂ ಅರ್ಥ ಆಯ್ತಲ್ಲ. ಸೊ ನಾವು ಪ್ರಯತ್ನ ಮಾಡಬೇಕು, ಆಗ ನಮ್ಮ ಪ್ರಯತ್ನಗಳಿಗೆ ದೇವರ ಸಫಲತೆಯನ್ನು ಕೊಡುತ್ತಾನೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ. ಸೊ ಯಾವ ರೀತಿಯಾಗಿ ಪ್ರಯತ್ನಗಳನ್ನು ನಾವು ಮಾಡಬೇಕು? ಜ್ಞಾನೋಕ್ತಿಗಳನ್ನ ಪುಸ್ತಕ 3ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳನ್ನ ಪುಸ್ತಕ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ, ನಿನ್ನ ಆದಾಯದಿಂದಲೂ ನಿನ್ನ ಹೊಲದ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಆಮೆನ್. ಹಲ್ಲೆಲೂಯಾ. ದೇವರು ಹೆಂಗ್ ಮಾತಾಡ್ತಾನಂದ್ರೆ, ನಿನ್ನ ಆದಾಯದಲ್ಲಿಯೂ ನಿನ್ನ ಒಳದ ಪ್ರಥಮ ಫಲದಲ್ಲಿಯೂ ನಿನ್ನ ದೇವರಾಗಿರುವಂತ ಯೆಹೋವನನ್ನ ಸನ್ಮಾನಿಸು, ಆಗ ನಿನ್ನ ಕಣಜಗಳನ್ನು ದೇವರ ಆಶೀರ್ವದಿಸುತ್ತಾನೆ. ನಿನ್ನ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವಂತದಾಗಿರುತ್ತೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಿದ್ದೆ? ಆಮೇನೆ ಬರ್ಲಿಲ್ಲಲ್ಲ. ಆಮೇನ್. ಹಲ್ಲೆಲೂಯಾ. ತಗೊಳ್ಳೋದಕ್ಕಷ್ಟೇ ಆಮೇನ್, ಕೊಡೋದಕ್ಕೆ ಆಮೇನ್ ಇಲ್ಲ. ಆಮೇನ್. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನಿನ್ನ ಆದಾಯದಲ್ಲಿಯೂ ನಿನ್ನ ಹೊಲದ ಪ್ರಥಮ ಫಲದಲ್ಲಿಯೂ ನಿನ್ನ ದೇವರಾಗಿರುವಂತ ಯೆಹೋವನನ್ನು ಸನ್ಮಾನಿಸು. ಹಲ್ಲೆಲೂಯಾ. ಆಗ ನಿನ್ನ ಕಣಜಗಳು ಏನಾಗುತ್ತೆ? ತುಂಬಲ್ಪಡುವಂತದಾಗಿರುತ್ತೆ. ಆಮೇನ್. ಹಲ್ಲೆಲೂಯಾ. ಸೊ ಫಸ್ಟ್ ದೇವರು ಹೇಳುವಂತ ಮಾತು, ನೀನು ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡು. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಇದೆ, ನೀನು ನನಗೆ ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡು, ನಾನು ನಿನ್ನನ್ನು ಆಶೀರ್ವಾದ ಮಾಡದೇ ಇರ್ತೀನೋ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಸೊ ದೇವರಿಗೆ ಯಾವಾಗಲೂ ಕೊಡುವಂತವರನ್ನ ದೇವರು ಇಷ್ಟಪಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಚಿಯರ್ಫುಲ್ ಗಿವರ್ಸ್ ಅನ್ನು ದೇವರು ಪ್ರೀತಿ ಮಾಡ್ತಾನಂತೆ. ಅಲ್ಲಿ ಉತ್ಸಾಹವಾಗಿ ಕೊಡುವಂತವರ ಮೇಲೆ ದೇವರ ಪ್ರೀತಿ ಇದೆ ಎಂಬುದಾಗಿ ನಾವು ಲೂಕನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಆದ ಕಾರಣ ಪ್ರಿಯರೇ, ನಾವು ಎಷ್ಟು ಮಟ್ಟಿಗೆ ದೇವರಿಗೆ ನಮ್ಮ ಆದಾಯದಲ್ಲಿಯೂ ನಮ್ಮ ಹೊಲದ ಪ್ರಥಮ ಫಲಗಳಲ್ಲಿಯೂ ದೇವರನ್ನ ಸನ್ಮಾನಿಸುತ್ತೀವೋ, ಅಷ್ಟು ಮಟ್ಟಿಗೆ ದೇವರು ನಮ್ಮ ಕಣಜಗಳನ್ನು ತುಂಬಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ತೊಟ್ಟಿಗಳನ್ನು ದೇವರು ತುಂಬಿ ಹೊರಸೂಸುವಂತ ಕಾರ್ಯಗಳನ್ನು ಮಾಡುತ್ತಾನೆ. ಯಾವ ಮೇಲಿಗೆ ನಮಗೇನಾಗೋದೇ ಇಲ್ಲ, ಕಡಿಮೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ದೇವರಿಗೆ ನಾವು ಕೊಡುವಂತವರಾಗಿರಬೇಕು. ಮತ್ತಾಯನ ಪುಸ್ತಕ 3ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ. ಆತನು ಮೊರೆಯನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿ ರಾಶಿಯನ್ನು ತೋರಿ ಹಸನ ಮಾಡಿ ತನ್ನ ಗೋಧಿಯನ್ನು ಕಾಳಜಿಯಲ್ಲಿ ತುಂಬಿಕೊಂಡು. ಆಮೆನ್. ಹಲ್ಲೆಲೂಯಾ. ರಾಶಿ ಮಾಡಿ ಗೋಧಿ ಕಾಳುಗಳನ್ನ ತನ್ನ ಕಣಜಿಯದ ಒಳಗೆ ಬಂದವನು ಏನ್ ಮಾಡುತ್ತಾನೆ? ಸೇರಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಕೈನಲ್ಲಿ ಏನಿದೆ? ದೇವರ ಕೈನಲ್ಲಿ ಏನಿದೆ? ಈಗ ತಾನ ವಾಕ್ಯ ಓದಿದ್ರಿ, ಏನಿದೆ ದೇವರ ಕೈನಲ್ಲಿ? ಅಂದ್ರೆ ಏನರ್ಥ? ಮರ. ಆಮೇಲೆ ಹಲ್ಲೆಲೂಯಾ. ಸೊ ರಾಶಿ ಮಾಡ್ಲಿಕ್ಕೆ ಏನ್ ಮಾಡ್ತಾರ್ರಿ? ಹಳೆ ಕಾಲದಲ್ಲೆಲ್ಲ ಒಂದು ಮರ ಇಟ್ಟಿರ್ತಾರೆ, ಗೊತ್ತಿದ್ಯಾ? ಅದನ್ನೇನ್ ಮಾಡ್ತಾರೆ? ರಾಶಿ ಮಾಡ್ತಾರೆ, ಜಾಡಿಸ್ತಾ ಇರ್ತಾರೆ. ಆವಾಗ ಆ ಹೊಟ್ಟೆಲ್ಲ ಏನಾಗತ್ತೆ? ಗಾಳಿಗೆ ಹಾರಿ 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 ಕೆಳಗೆ ಬೀಳುತ್ತೆ, ಕಾಳುಗಳು ಮಾತ್ರ ಒಂದು ಮರದಲ್ಲಿ ಇರುತ್ತೆ. ಆಮೆನ್. ಹಲ್ಲೆಲೂಯಾ. ಸೊ ಅಲ್ಲಿರುವಂತ ಕಾಳುಗಳು ಮಾತ್ರ ಕಣಜದೊಳಗೆ ಹೋಗುತ್ತಂತೆ. ಆಮೆನ್. ಹಲ್ಲೆಲೂಯಾ. ತಮಿಳಿನಲ್ಲಿ ಅದು ವಾಕ್ಯ ಇದೆ, ತೂಚು ಕೂಡ ಎಂಬುದಾಗಿ.
ಆಮೆನ್, ಹಲ್ಲೆಲೂಯಾ. ಆತನ ಕೈನಲ್ಲಿ ಏನಿದೆ? ಮರ ಇದೆ. ಅದನ್ನ ಏನ್ ಮಾಡ್ತಾನೆ? ದೇವರು ರಾಶಿ ಮಾಡುತ್ತಾನೆ. ಆ ಎಲ್ಲಾ ಹೊಟ್ಟುಗಳು ಹಾರಿ ಹೋಗುತ್ತೆ, ಕಾಳುಗಳು ಮಾತ್ರ ಕಣಜದೊಳಗೆ ಬರುತ್ತೆ. ಆಮೆನ್, ಹಲ್ಲೆಲೂಯಾ. ಸೊ ಆದ ಕಾರಣ ಕಣಜಗಳನ್ನು ತುಂಬಿಸುವಂತವನು ಆತನಾಗಿದ್ದಾನೆ. ಕಣಜಗಳನ್ನು ತುಂಬಿಸುವಂತವನು ಆತನಾಗಿದ್ದಾನೆ. ಆತನ ಕೈನಲ್ಲಿ ಕಾಳುಗಳಾಗಿ ನೀವು ನಾವು ಇರೋದಾದ್ರೆ ಕಣಜದೊಳಗೆ ಹೋಗಿ ಸೇರುತ್ತೆ. ಆಮೆನ್, ಹಲ್ಲೆಲೂಯಾ. ನಾವು ಹೊಟ್ಟಾಗಿರಬಾರ್ದು. ಅಲ್ಲದೆ ಹೊಟ್ಟು ಗಾಳಿ ಬಂದ್ರೆ ಏನಾಗತ್ತೆ? ಗಾಳಿಗೆ ಹೋಗ್ಬಿಡ್ತಾವ, ನಿಂದಿರೋದಿಲ್ಲ. ಹಲ್ಲೆಲೂಯಾ. ಗಾಳಿಗೆ ನಿಂದಿರೋದೇ ಇಲ್ಲ. ಆದ್ರೆ ಏನೇ ಗಾಳಿ ಬಂದ್ರು ಆತನ ಕೈನಲ್ಲಿ ನಾವಿರೋದಾದ್ರೆ ಗಟ್ಟಿ ಕಾಲಾಗಿ ದೇವರ ಕಣಜದೊಳಗೆ ಸೇರಿಸುತ್ತಾನೆ. ಅಲ್ಲವೇ ನಮ್ಮ ಕಣಜಿಗಳನ್ನು ಕೂಡ ದೇವರು ತುಂಬಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಿಜವಾಗಲೂ ಕಣಜಿಗಳನ್ನು ತುಂಬಿಸುವಂತ ಅಧಿಕಾರ ದೇವರಿಗಿದೆ. ಹಲ್ಲೆಲೂಯಾ. ಸೊ ನಾವು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸುವಾಗ, ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ದೇವರು ನಮ್ಮ ಕಣಜಿಗಳನ್ನು ತುಂಬಿ ತೊಲಕುವಂತೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಲಾತಿಯ ಪುಸ್ತಕ 6ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಗಲಾತಿಯರ ಪುಸ್ತಕ 6ನೇ ಅಧ್ಯಾಯ 7ನೇ ವಚನ. ಬೇಗ ಓದಿಕೊಳ್ಳೋಣ ತೆಗೆದವರು. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರವನ್ನು ಸಹಿಸುವಂತವನಲ್ಲ, ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ದುಕೊಳ್ಳುತ್ತಾನೆ. ಆಮೆನ್. ದೇವರು ಮೋಸ ಮಾಡೋದಿಲ್ಲ ಪ್ರಿಯರೇ. ನೀವು ಮೋಸ ಹೋಗಬೇಡ್ರಿ. ದೇವರ ವಾಕ್ಯದಲ್ಲಿ ಇದೆ, ದೇವರು ಯಾರನ್ನು ಪರಿಹಾಸ ಮಾಡೋದೇ ಇಲ್ಲ, ದೇವರು ಯಾರನ್ನು ತಿರಸ್ಕಾರ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಮನುಷ್ಯನು ಯಾವುದನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ದುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಸೊ ದೇವರು ಏನ್ ಮಾಡಂಗಿಲ್ಲ, ಮೋಸ ಮಾಡೋದಿಲ್ಲ. ನೀವು ಮೋಸ ಹೋಗ್ಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ನೀವು ಬಿತ್ತಿದ್ದು ಒಂದು, ಕೇಳೋದು ಒಂದಾಗಿದ್ರೆ ಖಂಡಿತವಾಗಿ ಸಿಗೋದಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ನಿಮ್ಮ ಆದಾಯಗಳಲ್ಲಿಯೂ ನಿಮ್ಮ ಹೊಲದ ಪ್ರಥಮ ಫಲಗಳಲ್ಲಿಯೂ ನಿನ್ನ ದೇವರಾಗಿ ಒಂದು ಯೆಹೋವನನ್ನು ಏನ್ ಮಾಡು, ನೀನು ಸನ್ಮಾನಿಸು. ಆಗ ನಿನ್ನ ಕಣಜಗಳು ಏನಾಗುತ್ತೆ? ತುಂಬಲ್ಪಡುತ್ತೆ. ಹಲ್ಲೆಲೂಯಾ. ಮನುಷ್ಯನು ತಾನೇ ಯಾವುದನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ದುಕೊಳ್ಳುವಂತವನಾಗಿದ್ದಾನೆ. ಆಮೇಲೆ ಮೋಸ ಹೋಗಬೇಡ್ರಿ. ದೇವರಂತ್ರ ಯಾರಿಗೂ ಮೋಸ ಮಾಡುವಂತವನಲ್ಲ. ಹಲ್ಲೆಲೂಯಾ. ನಾವೇನು ದೇವರಿಗೆ ಏನ್ ಮಾಡ್ತೇವೆ? ಆದ್ರೆ ದೇವರು ನಮಗೇನ್ ಮಾಡೋಂಗಿಲ್ರಿ, ಮೋಸ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಸೊ ನಾವು ಬಿತ್ತಿದ್ದು ಗೋಧಿಯಾಗಿದ್ರೆ ನಾವು ಗೋಧಿಯನ್ನೇ ಕೊಯ್ದುಕೊಳ್ಳುತ್ತೇವೆ. ನಾವು ಬಿತ್ತಿದ್ದು ಜೋಳವಾಗಿದ್ರೆ ಜೋಳವನ್ನೇ ಕೊಯ್ದುಕೊಳ್ಳುತ್ತೇವೆ. ಆದ್ರೆ ನಾವು ಬಿತ್ತಿದ್ದು ಕಸವಾಗಿದ್ರೆ ನಮಗೆ ಕಸವೇ ಸಿಗತ್ತೆ. ಆಮೇಲೆ ಅಲ್ಲಲ್ಲಿ ಅರ್ಥ ಆಯ್ತಲ್ಲ ಪ್ರಿಯರೇ? ಆದ ಕಾರಣ ನಾವು ಯಾವುದನ್ನು ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ದುಕೊಳ್ಳುತ್ತೇವೆ. ಸೊ ನಾವು ಯಾವುದನ್ನು ದೇವರು ಕೊಡುತ್ತೀವೋ ಅದನ್ನೇ ದೇವರು ನಮ್ಮ ಕಣಜಗಳಲ್ಲಿ ತುಂಬಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೆಂಗೆ ಮುಂದೆ ಹೋಗೋದಾದ್ರೆ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಳ್ಳೆಯದನ್ನ ಮಾಡೋದ್ರಲ್ಲಿ ನೀವು ಸೋತು ಹೋಗಬೇಡ್ರಿ. ಯಾಕೆಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವವರು. ಮನ ಕುಂದದಿದ್ದರೆ ಆಮೇಲೆ ತಕ್ಕ ಕಾಲದಲ್ಲಿ ಏನ್ ಮಾಡಿದ್ರು ನೀವು? ಬೆಳೆಯನ್ನು ಕೊಯ್ಯುವವರು. ಹಲ್ಲೆಲೂಯಾ. ತಡವಾದರೂ ಆದರೆ ದೇವರ ಕಣಜಗಳನ್ನು ತುಂಬಿಸುವಂತವನಾಗಿದ್ದಾನೆ. ಸೋತು ಹೋಗಬೇಡ್ರಿ. ಹಲ್ಲೆಲೂಯಾ. ಮೋಸ ಹೋಗಬೇಡ್ರಿ. ಮನ ಕುಂದಿ ಹೋಗಬೇಡ್ರಿ. ಯಾಕಂದ್ರೆ ನೀವು ಮಾಡಿದ ಒಳ್ಳೆತನಕ್ಕೆ ದೇವರು ನಿಮಗೆ ಒಳ್ಳೆದನ್ನು ಕೊಡ್ಲಿಕ್ಕಿದ್ದಾನೆ. ನಿಮ್ಮ ಕಣಜಗಳನ್ನು ದೇವರು ತುಂಬಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಪ್ರಯತ್ನಗಳನ್ನು ದೇವರು ಸಫಲತೆಯನ್ನು ದಯಪಾಲಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನೀವು ಒಳ್ಳೆದನ್ನ ಮಾಡ್ಲಿಕ್ಕೆ ಮುಂದಿರ್ರಿ. ಒಳ್ಳೆದನ್ನ ಮಾಡ್ಲಿಕ್ಕೆ ಮುಂದಿರ್ರಿ. ಅಲ್ಲೆಲ್ಲ ಸೋತು ಹೋಗ್ಬೇಡ್ರಿ. ಅಲ್ಲೆಲ್ಲ ಏನ್ ಮಾಡ್ಬೇಡ್ರಿ? ಪಕ್ಕದಲ್ಲಿದ್ದವ್ರ ಕೈ ಕೊಟ್ಟು ಹೇಳಿ, ಸೋತು ಹೋಗ್ಬೇಡ್ರಿ. ಬೇರೆ ಹಿಂಗಿಲ್ರಿ, ಬಾಯಿ ತೆಗೆದು ಹೇಳಿ, ಸೋತು ಹೋಗ್ಬೇಡ್ರಿ. ಆಮೇನ್, ಹಲ್ಲೆಲೂಯಾ. ನಮ್ಮ ಬಾಯಿನ ಅರಿಕೆಗಳನ್ನ ದೇವರ ಆಶೀರ್ವದಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಮೋಸ ಹೋಗ್ಬೇಡ್ರಿ. ಹಲ್ಲೆಲೂಯಾ. ನಾವು ಯಾವ್ದನ್ನ ಬಿತ್ತುತ್ತೀವೋ ಅದನ್ನೇ ಏನ್ ಮಾಡ್ತೀವಿ? ನಾವು ಕೊಯ್ದುಕೊಳ್ಳುವಂತವರಾಗಿರುತ್ತೇವೆ. ಒಳ್ಳೆಯದನ್ನ ಬಿತ್ತೋಣ, ಒಳ್ಳೆಯದನ್ನ ದೇವರು ಕೊಡುತ್ತಾನೆ. ಕೆಟ್ಟದನ್ನ ಬಿತ್ತಿದ್ರೆ ಕೆಟ್ಟದನ್ನೇ ಕೊಯ್ದುಕೊಳ್ಳುತ್ತೀವಿ. ಸೊ ದೇವರಂತೂ ನಮ್ಮನ್ನು ಮೋಸ ಮಾಡೋದು ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಕಣಜಗಳನ್ನು ಆತನ ಏನ್ ಮಾಡ್ತಾನೆ? ತುಂಬಿಸುವಂತವನಾಗಿದ್ದಾನೆ. ಹೊಟ್ಟನ್ನು ಮಾತ್ರ ದೇವರು ದೂರಗೊಳಿಸುತ್ತಾನೆ, ಕಾಳುಗಳನ್ನ ಕಣಜದಲ್ಲಿ ಸೇರಿಸುವಂತವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ನಾವು ಯಾವುದನ್ನ ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ದುಕೊಳ್ಳುತ್ತೀವಿ. ಇದನ್ನು ಮರಿಬೇಡ. ಆಮೇಲೆ ಹಲ್ಲೆಲೂಯಾ. ಮತ್ತೆ ಎಷ್ಟರ ಮಟ್ಟಿಗೆ ನಾವು ಬಿತ್ತುತ್ತೀವೋ, ಆಮೇಲೆ ಎಷ್ಟರ ಮಟ್ಟಿಗೆ ನಾವು ಬಿತ್ತುತ್ತೀವೋ ಅಷ್ಟೇ ನಾವೇನ್ ಮಾಡುತ್ತೇವೆ?
ಕೊಯ್ದುಕೊಳ್ಳುತ್ತೇವೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೂಕನ ಪುಸ್ತಕ 6ನೇ ಅಧ್ಯಾಯ 38ನೇ ವಚನದಲ್ಲಿ ವಾಕ್ಯ ತುಂಬಾ ಚೆನ್ನಾಗಿದೆ. ಲೂಕನ ಪುಸ್ತಕ 6:38 ಓದೋಣ. ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆಯೇ ನಿಮಗೆ ಸರಿಯಾಗಿ ನಿಮ್ಮ ಅಳತೆಯನ್ನು ಅಳೆದು ನಿಮಗೆ ಸರಿಯಾಗಿ ಏನ್ ಮಾಡ್ತಾನೆ ದೇವರು? ನಿಮಗೆ ಅಳೆಯುವರು. ನೀವು ಯಾವ ಅಳತೆಯಲ್ಲಿ ನೀವು ಅಳಿತೀರೋ ಅದೇ ಅಳತೆಯಲ್ಲಿ ದೇವರ ಅಳೆದು ಕೊಡುವಂತವನಾಗಿದ್ದಾನೆ. ಒಂದು ಮೊಲ ಕೊಟ್ರೆ ನಿಮಗೆ ಆ ಒಂದು ಮೊಲಕ್ಕೆ ಬೇಕಾಗಿರುವಂತ ಆಶೀರ್ವಾದಗಳನ್ನ ದೇವರು ಕೊಡುತ್ತಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ಹೂ ಮಾರವರೆಲ್ಲ ಏನ್ ಮಾಡ್ತಾರೆ? ಕರೆಕ್ಟಾ? ಅಳತಿ ಮಾಡಿ ಕೊಡುತ್ತಾರೆ. ಅಲ್ಲೆಲ್ಲೂಯ. ಹಿಂಗಂದ್ರೆ ಹಿಂಗ. ಇನ್ನು ಕೆಲವರು ಕೊಡುವಾಗ ಜಗ್ಗಿ ಹೇಳೋದು, ಇಲ್ಲಿರೋದನ್ನ ಇಲ್ಲಿ ತನಕ ಹೇಳೋದು, ಈಟೆ ಇರ್ತಾವ, ಎಳದ ತಕ್ಷಣ ಇಲ್ಲಿ ಬಂದಿರ್ತಾವ, ಹಂಗ ಅಳತಿ ಮಾಡಿ ಕೊಡುತ್ತಾರೆ. ನಾವು ಯಾವ ಅಳತಿ ಮೇಲೆ ಕೊಡ್ತೀವೋ ಅದೇ ಅಳತಿ ಮೇಲೆ ದೇವ ನಮಗೂ ಅಳದು ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಾವು ಅಳತಿ ಮಾಡಿ ಕೊಟ್ರೆ ದೇವರು ಕೂಡ ಅಳತಿ ಮಾಡಿ ಕೊಡುತ್ತಾನೆ. ನಾವು ಅಳತಿ ಇಲ್ಲದೆ ಕೊಟ್ರೆ ದೇವರ ಅಳತಿ ಇಲ್ಲದೆ ತುಂಬಿಸುವಂತವನಾಗಿರುತ್ತಾನೆ. ಹಲ್ಲೆಲೂಯಾ. ಸೊ ಕೊಡುವಂತ ವಿಷಯದಲ್ಲಿ ಏನಿರಬಾರದು, ನಮಗೆ ಅಳತಿ ಮಾಡಿ ಕೊಡುವಂತದ್ದು ಇರಬಾರದು. ಅಲ್ಲೂ ಉದಾರ ಮನಸ್ಸಿನಿಂದ, ಧಾರಾಳ ಮನಸ್ಸಿನಿಂದ ಕೊಡುವಾಗ ದೇವರು ನಮ್ಮ ಧಾರಾಳವಾಗಿ ಏನ್ ಮಾಡ್ತಾನೆ? ತುಂಬಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯಾವ ಅಳತಿ ಮೇಲೆ ನೀವು ಕೊಡುತ್ತೀರೋ ಆ ಅಳತಿ ಮೇಲೆ ದೇವರು ಏನ್ ಮಾಡ್ತಾನೆ? ಅಳದು ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಾವು ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮಾರ್ಕನ ಪುಸ್ತಕ 12ನೇ ಅಧ್ಯಾಯ 44ನೇ ವಚನ. ಮಾರ್ಕನ ಪುಸ್ತಕ 12ನೇ ಅಧ್ಯಾಯ 44ನೇ ವಚನ. ಎಲ್ಲರೂ ತನಗೆ ಸಾಕಾಗಿ ಮಿಕ್ಕಿದರಲ್ಲಿ ಹಾಕಿದರು. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದನ್ನೆಲ್ಲವನ್ನು ತನ್ನ ಜೀವಿತಕ್ಕೆ, ಆಮೇಲೆ ತನ್ನ ಜೀವಿತಕ್ಕೆ ಇಟ್ಟಿದ್ದನ್ನೇ ಏನ್ ಮಾಡಿದ್ಲಂತೆ? ಕೊಟ್ಲು. ಹೆಂಗ್ ಕೊಟ್ಲಂತೆ? ಎಲ್ಲರೂ ಅಳತಿ ಮಾಡಿ ಕೊಟ್ರು. ಎಲ್ಲರೂ ಹೆಂಗ್ ಮಾಡಿದ್ರಂತೆ? ಅಳತಿ ಮಾಡಿ, ಪರ್ಸ್ ತೆಗೆದು ಆರಿಸಿ, ಹಳೆ ನೋಟು, ಯಾರು ತಗೊಳ್ಳದೇ ಇರೋ ನೋಟು, ಸಣ್ಣ ನೋಟು ಎಲ್ಲ ಅಳತಿ ಮಾಡಿ ಏನ್ ಮಾಡಿದ್ರಂತೆ? ತಗೊಂಡು ಒಂದು ಕಾಣಿಕೆ ಪೆಟ್ಟಿಯಲ್ಲಿ ಹಾಕಿದ್ರಂತೆ. ಆದ್ರೆ ಇವಳು ಆ ದಿನಕ್ಕೆ, ಆ ಜೀವಿತಕ್ಕೆ, ತನ್ನ ಹೊಟ್ಟೆಗೆ ಅಷ್ಟೇ ಇತ್ತು, ಅದನ್ನ ತಗೊಂಡು ಬಂದು ದೇವರು ನೋಡ್ಕೊಡ್ತಾನಂತದ್ದು ಹಾಕಿದ್ಲಂತೆ. ವ್ಯತ್ಯಾಸಗಳಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ದೇವರಲ್ಲಿ ನೋಡ್ತಾ ಇದ್ದಾನೆ. 43ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರಿಗಿಂತಲೂ ಆ ಬಡವ ವಿಧವೆ ಏನ್ ಮಾಡಿದ್ಲಂತೆ? ಹೆಚ್ಚಾಗಿ ಹಾಕಿದಳು. ಎಲ್ಲರಿಗಿಂತಲೂ ಆ ಒಂದು ಬಡ ತಾಯಿ ಏನ್ ಮಾಡಿದ್ಲಂತೆ? ಜಾಸ್ತಿ ನನಗೆ ಕೊಟ್ಟಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಯಾಕೆ ದೇವರು ಬಡವರಿಗೆ ದಯ ತೋರಿಸ್ತಾನೆ ಗೊತ್ತ್ರಿ? ಬಡವರಿಗೆ ಧಾರಾಳ ಮನಸ್ಸಿದೆ. ಹಲ್ಲೆಲೂಯಾ. ಸೊ ಆ ಮನಸ್ಸನ್ನು ದೇವರು ನೋಡಿ ಅವ್ರನ್ನ ಏನ್ ಮಾಡ್ತಾನೆ? ಆಶೀರ್ವದಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅವರಿಗೆ ಅಲ್ಲಿ ಅನೇಕ ವ್ಯಕ್ತಿಗಳು ಬಂದರು, ಆದ್ರೆ ಎಲ್ಲರೂ ಅಳತಿ ಮಾಡಿ ಹಾಕಿದ್ರಂತೆ. ಆಮೇಲೆ ತನಗಿದ್ದಿದ್ದರಲ್ಲಿ, ವಾಕ್ಯ ನೋಡಿದ್ವಲ್ಲ, ತನಗಿದ್ದಿದ್ರಲ್ಲಿ ತನಗೆ ಮಿಕ್ಕಿ ಉಳಿದಿದ್ರಲ್ಲಿ ತಗೊಂಡು ಬಂದು ದೇವರಿಗೆ ಏನ್ ಮಾಡಿದ್ರಂತೆ? ಹಾಕಿದ್ರು. ಆದ್ರೆ ಈಕೆಯಾದರು ಆಮೇಲೆ ತನ್ನ ಜೀವಿತಕ್ಕಂತೆ ಇಟ್ಟುಕೊಂಡಿರೋದನ್ನ ತಗೊಂಡು ಬಂದು ಹಾಕಿದಳು. ಆದ ಕಾರಣ ದೇವರು ಅವಳನ್ನ ಆಶೀರ್ವಾದ ಮಾಡಿದ್ರು. ಇವಳೇ ಅಧಿಕವಾಗಿ ಕೊಟ್ಟಳು ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಅಯ್ಯೋಯ್ಯೋ, ಇದು ನನಗ್ ಬೇಕು, ಇದು ನನ್ನ ಮುಂದಿನ ಜೀವಿತಕ್ಕೆ ಬೇಕು, ನನ್ನ ಹೊಟ್ಟೆಗೆ ಬೇಕು ಅಂತೇಳಿ ತೆಗೆದಿಟ್ಟುಕೊಳ್ಳುವಂತ ಮನಸ್ಸು ಅವಳಿಗಿಲ್ಲ. ಹಲ್ಲೆಲೂಯಾ. ಮುಂದೆ ಇರ್ತೀನೋ ಇಲ್ವೋ, ದೇವರು ಕೊಡ್ತಾನ ಬಿಡು ಅಂತೇಳಿ ನಂಬಿಕೆಯಲ್ಲಿ ಅವಳು ಏನ್ ಮಾಡಿದ್ಲು? ದೇವರಿಗೆ ಹಾಕಿದಳು. ಆದ ಕಾರಣ ದೇವರು ಅವಳ ಕಾಣಿಕೆಯನ್ನು ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. ಪ್ರಿಯರೇ, ನಾವು ಕೊಡೋದ್ರಲ್ಲಿ ಅಳತಿ ನೋಡಬಾರದು. ಅದು ದೇವರಿಗೆ ಕೊಡುವುದರಲ್ಲಿ. ವಾಕ್ಯ ಅದನ್ನೇ ಹೇಳ್ತಾ ಇದೆ, ನಿಮ್ಮ ಆದಾಯಗಳಲ್ಲಾಗಲಿ, ನಿಮ್ಮ ಹೊಲದ ಪ್ರಥಮ ಫಲಗಳಾಗಲಿ ನಿನ್ನ ದೇವರಾದ ಯೆಹೋವನನ್ನು ಏನ್ ಮಾಡು? ನೀನು ಸನ್ಮಾನಿಸು. ಆಗ ನಿನ್ನ ಕಣಜಗಳು ಏನಾಗುತ್ತೆ? ತುಂಬಲ್ಪಡುವಂತದ್ದಾಗಿರುತ್ತೆ. ಆಮೇಲೆ ಅಲ್ಲೂ ಅಳತಿ ಮಾಡುವವನಿಗೆ ಅಳತಿ ಮಾಡಿ ದೇವರು ಕೊಡ್ತಾನೆ. ಅದೇ ಅರ್ಥ ಆಯ್ತಲ್ಲ? ನಾವು ಅಳತಿ ಮಾಡಿ ಕೊಡುವುದಾದ್ರೆ ದೇವರು ಹೆಂಗ್ ಕೊಡ್ತಾನಂತೆ? ನಮಗೆ ಅಳತಿ ಮಾಡಿನೇ ಕೊಡ್ತಾನೆ. ಅಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನಮ್ಮನ್ನ ನಾವು ಕೊಡೋದಾಗಿದ್ರು ಅಳತಿ ಮಾಡಿ ಕೊಡ್ತೀವಿ. 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಅಂತೇಳಿ ದಿನಕ್ಕೆ ಅಳತಿ ಮಾಡಿ ಕೊಡ್ತೀವಲ್ಲ. ಸೊ ನಾವು ಅಳತಿ ಮಾಡಿ ದೇವರಿಗೆ ಸಮಯ ಕೊಡುವಾಗ ದೇವರು ಕೂಡ ನಮಗೆ ಸಮಯ ಅಳತಿ ಮಾಡಿ ಕೊಡುತ್ತಾನೆ. ಆಮೇಲೆ ಅರ್ಥ ಮಾಡಿಕೊಳ್ಳಬೇಕು ನಾವು.
ಆಮೇಲೆ ಅಲ್ಲಿ ಯಾವ ಅಳತೆ ಮೇಲೆ ನೀವು ಅಳಿತೀರೋ ಅದೇ ಅಳತೆ ಮೇಲೆ ದೇವರು ನಿಮಗೆ ಏನ್ ಮಾಡ್ತಾನೆ, ಅಳತಿ ಮಾಡಿ ಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ಧಾರಾಳವಾಗಿ ಆ ಬಡ ಬೆದವೆ ಏನ್ ಮಾಡಿದ್ಲು, ತನಗಿದ್ದದ್ದನ್ನ ಏನ್ ಮಾಡಿದ್ಲು, ಅವಳು ಕೊಟ್ಟಳು. ಅಲ್ಲೆಲ್ಲೂಯ್ಯ. ನಮಗೆ ಉದಾಹರಣೆ ಹೇಳಿದ್ದೀನಿ ಕೊಡುವಂತ ವಿಷಯದಲ್ಲಿ. ಅಪ್ಪ ಮಕ್ಕಳು ಏನ್ ಮಾಡಿದ್ರಂತೆ, ಸಮುದ್ರಕ್ಕೆ ಹೋದ್ರಾ ಇಲ್ವಾ? ಸಮುದ್ರಕ್ಕೆ ಹೋದ್ರಾ ಇಲ್ವಾ? ಆಮೇಲೆ ಅಲ್ಲೆಲ್ಲೂಯ್ಯ. ಅವಾಗ ಪ್ರಾರ್ಥನೆ ಮಾಡಿ ಹೋದ್ರು, ದೇವರೇ ಸಿಗುವಂತ ಮೊದಲನೇ ಮೀನು ನಿನ್ನದು, ಸಿಗುವ ಮೊದಲನೇ ಮೀನು ನಿನ್ನದು ಹೇಳೇ ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡಿ ಹೋದ್ರಾ ಇಲ್ವಾ? ಅಲ್ಲೆಲ್ಲೂಯ್ಯ. ಅಲ್ಲಿ ಹೋಗಿ ಇದ್ಮೇಲೆ ಮೀನು ಸಿಕ್ಕಿದ ಮೇಲೆ ಅವ್ರ ಮನಸ್ಸು ಏನಾಯ್ತು, ಬದಲಾಯ್ತು. ಅದೇ ಸಂಚಲ, ಅಯ್ಯೋ ಇಂಥ ದೊಡ್ಡ ಮೀನ, ಇದು ಹೆಂಗ್ ನಾ ದೇವರು ಕೊಡ್ಲಿ? ಆಮೇಲೆ ಮಗ ಹೇಳ್ದಾನ, ಅಪ್ಪ ದೇವರಿಗೆ, ಮಗ ಏನೋ ಮರಯ್ಯ, ಇದು ನಮಗೆ ಒಂದು ವಾರಕ್ಕೆ ಬರ್ತಾವ, ಬೇಡ ದೇವರಿಗೆ ಇನ್ನೊಂದು ಯಾವ್ದೋ ಸಿಕ್ಕಿದ್ರೆ ಕೊಡೋಣ. ಆಮೇಲೆ ಅಲ್ಲೆಲ್ಲ ಏನಂದ್ರೆ ಅಳತಿ ಮಾಡ್ತಾ ಇದ್ದಾವ, ಸಣ್ಣದು ಏನ್ ಸಿಗುತ್ತೆ ಅದನ್ನು ಕೊಡೋಣ, ದೊಡ್ಡದೆಲ್ಲ ಕೊಡೋದು ಬೇಡ. ಆದ್ರೆ ತೀರ್ಮಾನ ಮಾಡಿದ್ ಏನದು, ಮೊದಲ ಮೀನು ನಿನಗೆ, ಕರೆಕ್ಟಾ? ಮೊದಲೇ ಸಿಗುವಂತ ಮೀನು ನಿನಗೆ ಸ್ವಾಮಿ, ಆಮೇಲೆ ಮಿಕ್ಕಿದ್ದೆಲ್ಲ ನನಗೆ ಅಂತ ಹೇಳಿದ. ಆದ್ರೆ ಮೊದಲೇ ಸಿಕ್ಕಿದ ತಕ್ಷಣ ಆಸೆ, ದುರಾಸೆ, ಎಂತ ದೊಡ್ಡ ಮೀನು ಸಿಕ್ಕೈತಿ, ಇದನ್ನ ಹೆಂಗ್ ದೇವ್ರು ಕೊಡ್ಲಿ ನಾನು? ಆಮೇಲೆ ಇದನ್ನ ಹೆಂಗ್ ಕೊಡ್ಲಿ ನಾ ದೇವರಿಗೆ? ಬೇಡ ಇನ್ನು ನೋಡೋಣ, ಬೇರೆ ಯಾವ್ದಾ ಸಣ್ಣದು ಸಿಕ್ಕಿದ್ರೆ ದೇವ್ರು ಕೊಡೋಣ, ಯಾಕಂದ್ರೆ ಕೊಡೋ ದೇವ್ರ ತಾನೆ. ಆಮೇನ್ ಅಲ್ಲೆಲ್ಲ ಅಂತ ಹೇಳಿ ಸಣ್ಣದನ್ನು ಹುಡುಕ್ತಾ ಇದ್ದ. ಆಮೇನ್ ಏನ್ ಹುಡುಕ್ತಿದ್ದ? ಸಣ್ಣದನ್ನು ಹುಡುಕ್ತಾ ಇದ್ದ. ಅದಕ್ಕೆ ಸಿಕ್ಕಿದ ಎಲ್ಲಾ ದೊಡ್ಡ ಮೀನುಗಳನ್ನ ಅವನು ಏನ್ ಮಾಡಿದ, ಕಳೆದುಕೊಂಡ. ಅಲ್ಲೆಲ್ಲೂಯ್ಯ. 3 ಮೀನು ಸಿಕ್ಕಿತ್ತು. 3 ಮೀನು, 1 ಮೀನ ತಗೊಂಡು ಬಂದ ಮನೆಗೆ, ಏನು ತಗೊಂಡು ಬಂದಿಲ್ಲ, ಖಾಲಿ ಕೈಯಿಂದ ಮನೆಗೆ ಬಂದ. ಆಮೇಲೆ ಅಲ್ಲೆಲ್ಲ ಕಾರಣ ಅವನು ಕೊಡುವಂತ ಮನಸ್ಸಿಲ್ಲ. ಆಮೇನ್ ಆದ ಕಾರಣ ಅವನ ಕಣಜಿಗಳು ಶೂನ್ಯವಾಗಿತ್ತು. ಆಮೇಲೆ ಸೊ ಇವತ್ತು ನಾವು ದೇವರು ಕೊಟ್ಟಿದ್ದನ್ನು ದೇವರಿಗೆ ನಾವು ಕೊಡುವಾಗ ದೇವರು ನಮ್ಮ ಕಣಜೆಗಳನ್ನ ತುಂಬಿಸುವಂತವನಾಗಿರ್ತಾರೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಒಂದನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 9ನೇ ವಚನ. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟಿದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲ್ನ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಕೊಂಡಾಟವಾಗಲಿ. ಯೆಹೋವ ಮಹಾ ಮಹಿಮಾ ಪ್ರತಾಪ, ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳು ಗಳಲ್ಲಿರುವುದೆಲ್ಲವೂ ನಿನ್ನದು. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಆಳುವನಾಗಿದ್ದಿ. ಪ್ರಭಾವವೂ ಐಶ್ವರ್ಯವೂ ನಿನ್ನ ಸನ್ನಿಧಿಯಿಂದಲೇ ಬರುತ್ತದೆ. ನಿನ್ನ ಸರ್ವಾಧಿಕಾರಿಯು ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತೆ. ಎಲ್ಲಾ ದೊಡ್ಡ ಸ್ಥಿತಿಯು ಶಕ್ತಿಗೂ ನೀನೇ ಮೂಲ ಕಾರಣ. ಆದದರಿಂದ ನನ್ನ ದೇವರೇ, ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ಹಲ್ಲೆಲೂಯಾ. ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಮುಂದೆ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರೆಗೆ ಸಮಸ್ತವು ನಿನ್ನಿಂದಲೇ ನೀನು ಕೊಟ್ಟಿದ್ದನ್ನು ನಿನಗೆ ಕೊಟ್ಟೆವು. ಆಮೇಲೆ ಎಷ್ಟು ಚೆನ್ನಾಗಿದೆ. ನೀನು ಕೊಟ್ಟಿದ್ದನ್ನು ನಿನಗೆ ಕೊಟ್ಟಿದ್ದೆವು. ಜನರು ಹೆಂಗ್ ಕೊಟ್ರಂತೆ ಕಾಣಿಕೆಗಳನ್ನ? ಮನಪೂರ್ವಕವಾಗಿ ಕೊಟ್ರಂತೆ, ಧಾರಾಳವಾಗಿ ಕೊಟ್ರಂತೆ. ಅದನ್ನು ನೋಡಿ ಜನ ಸಂತೋಷ ಪಡ್ತಾ ಇದ್ದಾನೆ. ರಾಜನಾಗಿರುವಂತ ದಾವೀದನು ಸಂತೋಷ ಪಡ್ತಾ ಇದ್ದಾನೆ. ಸಭೆಗೆ ಹೇಳುವಂತವನಾಗಿದ್ದಾನೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕೃತಜ್ಞತೆ ಮಾಡ್ತಾ ಇದ್ದಾನೆ. ದೇವರೇ, ನಾವು ಕೊಡ್ಲಿಕ್ಕೆ ಎಷ್ಟರವರೆಗೆ ನಾನ್ ಸಂಪಾದನೆ ಮಾಡಿದ್ದ, ಇದು ನನ್ನದ, ನಾನ್ ಕೊಡ್ಲಿಕ್ಕೆ ಎಷ್ಟರ ಮಟ್ಟಿಗೆ, ನನ್ನ ಜನರು ಎಷ್ಟರ ಮಟ್ಟಿಗೆ, ಯಾಕಂದ್ರೆ ನೀನು ಕೊಟ್ಟಿದ್ದನ್ನೇ ನಾನು ನಿಮಗೆ ಕೊಟ್ಟಿದ್ದೀವಿ. ಅಲ್ಲೆಲ್ಲೂಯ್ಯ. ನಂದಂತ ಕೊಡ್ಲಿಕ್ಕೆ ಏನು ನನ್ನ ಹತ್ರ ಇಲ್ಲ, ನೀನು ಕೊಟ್ಟಿದ್ದನ್ನೇ ನಾನು ನಿಮಗೆ ಕೊಟ್ಟಿದ್ದೀವಿ. ಎಂತ ಒಂದು ವಾಕ್ಯ ಅಲ್ಲಿ. ಆಮೇನ್.
ಅಲ್ಲೆಲೂಯ್ಯ. ದೇವರು ನನ್ನ ಕೊಡೋದನ್ನ ದೇವರು ಕೊಡ್ತೀನಿ, ಹಾಗಾಗಿ ದೇವರು ನನಗೆ ಕೊಡ್ತಾನೆ. ನಾನು ದೇವರು ಕೊಡ್ತೀನಿ, ದೇವರು ನನಗೆ ಕೊಡ್ತಾನೆ, ದೇವ್ರನ್ನ ಕೊಡ್ತೀನಿ, ಹಂಗಾಗಿ ನಾನು ಕೊಡ್ತಾ 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 ಹೊಂದಿಕೊಳ್ತಾನೆ ಇದ್ದೀನಿ. ದಾವೀದ ಅದನ್ನೇ ಹೇಳ್ತಾರೆ. ಆಮೇಲೆ ನೀನು ಕೊಟ್ಟಿದ್ದನ್ನೇ ನಾನು ನಿನಗೆ ಕೊಡ್ತೇನೆ. ಅಲ್ಲೆಲೂಯ್ಯ. ನಾನೇನು ಎಕ್ಸ್ಟ್ರಾ ಹೋಗಿ ಸಂಪಾದನೆ ಮಾಡಿ ತಂದು ಕೊಟ್ಟಿಲ್ಲ. ನೀ ನನಗೆ ಬಲ ಕೊಟ್ಟಿದ್ದಿ, ನೀ ನನಗೆ ಶಕ್ತಿ ಕೊಟ್ಟಿದ್ದಿ, ನೀ ನನಗೆ ಐಶ್ವರ್ಯ ಕೊಟ್ಟಿದ್ದಿ, ನೀನೇ ನನಗೆ ಆ ಒಂದು ಮಹಾ ಪದವಿಯನ್ನು ಕೊಟ್ಟಿದ್ದಿ, ನೀನೇ ನನಗೆ ಗೌರವವನ್ನು ಕೊಟ್ಟಿದ್ದಿ. ಆದ ಕಾರಣ ನೀನು ನನಗೆ ಕೊಟ್ಟಿದ್ರನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ನಿನಗೆ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲಪ್ಪ ಇದು? ಆಮೇಲೆ ಅಲ್ಲೆಲೂಯ್ಯ. ಅಂದ್ರೆ ಹಾಡುಗಾರನ ಒಬ್ಬನಿದ್ದಾನೆ, ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅಂತೇಳಿ ಒಬ್ಬರಿದ್ದಾರೆ. ಸೊ ಅವರು ಸಿನಿ ವರ್ಲ್ಡ್ನಲ್ಲಿ ತುಂಬ ಚೆನ್ನಾಗಿ ಮ್ಯೂಸಿಕನ್ನು ಹಾಕಿ ಸುಮಾರು ಆಸ್ಕಾರ್ ಅಂತೇಳಿ ಅವಾರ್ಡ್ಗಳೆಲ್ಲ ಅವರು ತೆಗೆದುಕೊಂಡಿದ್ದಾರೆ. ನ್ಯಾಷನಲ್ ಅವಾರ್ಡ್ಗಳೆಲ್ಲ ತುಂಬ ದೊಡ್ಡ ಪದವಿಗಳನ್ನು ಅವರು ಹೊಂದಿಕೊಂಡಿದ್ದಾರೆ. ಆಮೇಲೆ ಆದರೆ ಅವರು ಪ್ರತಿ ಒಂದು ಸ್ಟೇಜ್ಗೆ ಹೋದ ತಕ್ಷಣ, ಆ ಗಿಫ್ಟನ್ನು ತಗೊಂಡ ತಕ್ಷಣ, ಆ ಬಹುಮಾನವನ್ನು ತಗೊಂಡ ತಕ್ಷಣ ತಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಅವರು. ಆಮೇಲೆ ಯಾವ ಸ್ಟೇಜ್ಗೆ ಹೋದ್ರು, ಎಂಥ ದೊಡ್ಡ ಸ್ಟೇಜ್ಗೆ ಹೋದ್ರು ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಆಮೇಲೆ ಏನ್ ಗೊತ್ತಾ? ಎಲ್ಲಾ ಪುಗಳು ಇறைவனுக்கே ಎಂಬುದಾಗಿ ಒಂದು ಶಬ್ದ ಯೂಸ್ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಅದರ ಅರ್ಥ ಏನು? ಎಲ್ಲಾ ಗೌರವವು ದೇವರಿಗೆ ಸಮರ್ಪಕವಾಗಲಿ. ಅಲ್ಲೆಲ್ಲೂಯ್ಯ. ನಾವು ಸ್ವಲ್ಪ ಒಂದು ಅವಾರ್ಡ್ ಸಿಕ್ಕಿದ ತಕ್ಷಣ ಕೊಚ್ಕೊಳ್ಳುತ್ತೇವೆ, ಗ್ರೇಟ್ ನಾವಂತೇಳಿ. ಅಲ್ಲೆಲ್ಲೂಯ್ಯ. ಹೌದಾ ಇಲ್ವಾ? ಗ್ರೇಟ್. ಸೌಳ ಹಂಗೆ ಕೊಚ್ಕೊಳ್ತಾ ಇದ್ದ. ಕರೆಕ್ಟಾ? ಸೌಳ ಏನ್ ಮಾಡಿದ? ಕತ್ತೇನ ಹುಡ್ಕೊಂಡು ಹೋದವನಿಗೆ ದೇವರು ಯಾವುದನ್ನು ಕೊಟ್ಟರು? ಸಿಂಹಾಸನವನ್ನು ಕೊಟ್ಟರು. ಆದ್ರೆ ಅವೇನ್ ಮಾಡಿದ? ನಾ ರಾಜ, ನಾನು ಹೇಳಿದ್ದನ್ನು ಮಾಡಬೇಕು, ನನಗೆ ದೇವರು ಕೊಟ್ಟಿದ್ದಾನೆ ಅಂತೇಳಿ ಕೊಚ್ಕೊಂಡಿದ್ದ. ಅದಕ್ಕೆ ದೇವರು ಅವನ್ನ ಮಾಡಿದ್ರು, ಕೊಟ್ಟಿದ್ದನ್ನ ಕಸ್ಕೊಂಡು ದೀನನಾಗಿರುವಂತ ದಾವೀದನ ಕೊಟ್ಟ. ಆಮೇಲೆ ಅಲ್ಲೆಲೂಯ್ಯ. ಯಾಕಂದ್ರೆ ದಾವೀದನ ಹೇಳ್ತಾ ಇದ್ದಾನೆ, ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಡ್ತಾ ಇದ್ದೇನೆ. ಈ ಮಾತಿಗೆ ದೇವರು ಅವನ ಆಶೀರ್ವಾದ ಮಾಡ್ತಾ ಇದ್ರು. ಇವತ್ತಿಗೆ ಅವನ ಹೆಸರುಗಳನ್ನ ದೇವರು ಯೂಸ್ ಮಾಡ್ತಾ ಇದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಅವನ ಹೆಸರು ಎಷ್ಟೋ ಸಲ ಬಂದಿದೆ. ದಾವೀದನ ಕುಮಾರನೇ, ದಾವೀದನ ಕೋಳು, ಅಲ್ಲೆಲೂಯ್ಯ, ದಾವೀದನ ಮಂಟಪ ಎಂಬುದಾಗಿ ಇವತ್ತಿಗೆ ಅವನ ಹೆಸರುಗಳನ್ನ ಏನ್ ಮಾಡ್ತಾ ಇದ್ದೇವೆ? ತಗೊಳ್ತಾ ಇದ್ವಿ. ಕಾರಣ ಏನು? ಈ ಒಂದು ಮಾತು, ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಟ್ಟಿದ್ದೀವಿ. ನನಗಂತ ಕೊಡ್ಲಿಕ್ಕೆ ಏನಿತ್ತಪ್ಪ? ಅಲ್ಲೆಲೂಯ್ಯ. ಅಲ್ಪನು ಅಯೋಗ್ಯನು ಏನು ಇಲ್ಲದವನಾಗಿರುವಂತ ನನಗೆ ಈ ಸ್ಥಾನಮಾನಗಳನ್ನ, ಗೌರವಗಳನ್ನ, ಐಶ್ವರ್ಯಗಳನ್ನ, ಮಹಿಮೆಯನ್ನು ಕೊಟ್ಟಿದ್ದು ನೀನು. ಆದ ಕಾರಣ ನಿನಗೆ ಕೊಡ್ತಾ ಇದ್ದೇನೆ. ಅದಕ್ಕೆ ಮಂಜುಷ ಬರುವಾಗಲೂ ಅವನೇನ್ ಮಾಡ್ತಾ ಇದ್ದ? ತನ್ನನ್ನು ಸಮರ್ಪಿಸ್ತಾ ಇದ್ದಾನೆ. ಅಲ್ಲಿ ಗೌರವ ನೋಡ್ತಾ ಇಲ್ರಿ ಅವನು. ಈ ಗೌರವ ಬಂದಿದ್ ಯಾರಿಂದ? ನಿನ್ನಿಂದ. ಅಲ್ಲೆಲೂಯ್ಯ. ಸೊ ಈ ಗೌರವ ನಿನಗೂ ಕೊಡ್ತೀನಿ ಅಂತ ಹೇಳಿ ತನ್ನ ಗೌರವವನ್ನು ತ್ಯಜಿಸಿ ಡ್ಯಾನ್ಸ್ ಆಡಿದ ಅವನು. ಆಮೇಲೆ ಆದ ಕಾರಣ ಅವನ ಆ ಒಂದು ಆಳ್ವಿಕೆಯನ್ನು ದೇವರ ಸ್ಥಿರಪಡಿಸಿದ್ರು. ಆಮೇಲೆ ಅಲ್ಲೆಲೂಯ್ಯ. ಪ್ರಿಯರೇ, ಇವತ್ತು ಈ ಮನಸ್ಸು ನಿಮ್ಮಲ್ಲಿಯೂ ನನ್ನಲ್ಲಿ ಇರಬೇಕು. ನೀನು ಕೊಟ್ಟಿದ್ದು ಈ ಬಹುಮಾನ, ನೀನ್ ಕೊಟ್ಟಿದ್ದು ಈ ಸ್ಥಾನ, ನೀನ್ ಕೊಟ್ಟಿದ್ದು ಈ ಅವಾರ್ಡ್, ನೀನ್ ಕೊಟ್ಟಿದ್ದು ಈ ಕೃಪೆ, ನಿನ್ನ ಕೊಟ್ಟಿದ್ದು ಈ ಜ್ಞಾನ, ನೀನು ಕೊಟ್ಟಿದ್ದು. ನಂದಂತ ಹೇಳಿಕೊಳ್ಳಿಕ್ಕೆ ಯಾವುದೂ ಇಲ್ಲ. ಅದನ್ನು ಯಾವನು ಒಬ್ಬನು ದೇವರಿಗೆ ಅಧಿಕವಾದ ಗೌರವವನ್ನು ಸಲ್ಲಿಸುತ್ತಾನೋ ಅವನನ್ನು ದೇವರು ಇನ್ನೂ ಅಧಿಕವಾಗಿ ಯೂಸ್ ಮಾಡುತ್ತಾನೆ. ಆಮೇಲೆ ಅಲ್ಲೆಲೂಯ್ಯ. ಸೊ ನಾವೇನ್ ಮಾಡ್ಬೇಕ್ರಿ? ನಮ್ಮ ಕನಸುಗಳು, ನಮ್ಮ ಜೀವಿತವು, ನಮ್ಮ ಪ್ರಯತ್ನಗಳು ಎಲ್ಲವೂ ಶುಭದಿಂದ ತುಂಬಲ್ಪಡಬೇಕಂದ್ರೆ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಬೇಕು. ನೀನು ಕೊಟ್ಟಿದ್ದು ಸ್ವಾಮಿ, ಈ ಬದುಕು ನೀನು ಕೊಟ್ಟಿದ್ದು, ಈ ದಿನ ನೀನು ಕೊಟ್ಟಿದ್ದು, ಈ ಸಮಯ ನೀನು ಕೊಟ್ಟಿದ್ದು, ಆದ ಕಾರಣ ನಿನ್ನೆ ಕೊಡುತ್ತೇನೆ. ಅಲ್ಲೆಲೂಯ್ಯ. ದವಾಖಾನೆಯಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಒಳ್ಳೇದಲ್ಲ? ಆಮೇಲೆ ಅಲ್ಲೆಲೂಯ್ಯ. ಬೆಳಗಿನರಾಗಿ ಹೋಗಿ ಬೀಳೋದಕ್ಕಿಂತ ಬಲವುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳೋದು ಎಷ್ಟೋ ಒಳ್ಳೇದಲ್ವಾ? ಆಮೇಲೆ ಅಲ್ಲೂ ಆದ ಕಾರಣ ಪ್ರಿಯರೇ, ನೀವು ನಿಮ್ಮನ್ನು ಕೊಡಿರಿ, ದೇವರಿನ ಅಧಿಕವಾಗಿ ನಿಮಗೆ ಕೊಡುತ್ತಾ. ನೀನು ಕೊಟ್ಟಿದ್ದನ್ನೇ ನಾನೇನ್ ಮಾಡ್ತಾ ಇದ್ದೇನೆ? ನಿನಗೆ ಕೊಡ್ತಾ ಇದ್ದೇನೆ. ಅಲ್ಲೆಲೂಯ್ಯ. ಸೊ 1ನೇ ಅರಸುಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ಓದಿಕೊಳ್ಳೋಣ. 1ನೇ ಅರಸುಗಳ ಪುಸ್ತಕ. ಐಗುಪ್ತಕ್ಕೆ ಬಂದ ಯಾಕೋಬನ ವಂಶದವರಾದ ನಮ್ಮ ಹಿರಿಯ 17ನೇ ಅಧ್ಯಾಯ 4ನೇ ವಚನ, 15ನೇ ವಚನ. 1ನೇ ಅರಸುಗಳು 17, 15. ಸೌಲನು 1ನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯ 15ನೇ ವಚನ. ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು. ಏನ್ ಹೇಳಿದ ಅವ? ಏನ್ ಹೇಳಿದ? ಈಕೆ ಏನ್ ಮಾಡಿದ್ಲು? 13ನೇ ವಚನ. ಆಗ ಎಲೀಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ನಾನು ಹೇಳಿದಂತೆ ನೀನು ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಓಕೆ, ಅಲ್ಲೂಯ್ಯ. ನೀ ಹೇಳಿದಂತೆ ನೀನು ಮಾಡು,
ಆದ್ರೆ ಅದರಲ್ಲಿ ಒಂದು ಸ್ವಲ್ಪ ಏನ್ ಮಾಡಿ ನೀನು ನನಗೆ ತಗೊಂಡ್ ಬಂದು ಕೊಡು. ಆಮೇಲೆ ಇದು ಎಲಿಯ, ಯಾರು ಇದು? ಎಲಿಯ. ಅಲ್ಲೆಲ್ಲೂಯ್ಯ. ಎಲಿಯನು ಆ ಒಂದು ಬಡವೆ ವಿಧವೆಯ ಮನೆಗೆ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಅಲ್ಲಿ ಹೋದ ತಕ್ಷಣ ಆಕೆಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಆಕೆ ಆಲ್ರೆಡಿ ಎಂತ ಸ್ಥಿತಿಯಲ್ಲಿ ಇದ್ದಾಳೆ? ಬಡ ಸ್ಥಿತಿಯಲ್ಲಿ ಇದ್ದಾಳೆ. ಜೀವನ ಬದುಕೋದೇ ಅವಳಿಗೆ ಕಷ್ಟವಾಗಿದೆ. ಊಟಕ್ಕೆ ಅವಳಿಗೆ ಏನಿಲ್ಲ, ಏನಿಲ್ರಿ ಹೆಣ್ಮಕ್ಕವ್ರೆ, ಏನಿಲ್ಲ, ಊಟಕ್ಕೆ ಗತಿ ಇಲ್ಲ. ಅಲ್ಲೆಲ್ಲೂಯ್ಯ. ತಾನು ತನ್ನ ಮಗನು ಇಬ್ರು ಇದ್ದಿದ್ದನ್ನ ತಿಂದು ಪ್ರಾಣ ಬಿಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಏನ್ ಮಾಡ್ಬೇಕೀಗ? ಎಷ್ಟಿದೆ ಅವರಿಗೆ? ಶಂಕರಪ್ಪ ಅವ್ರು ಏನಿದೆ ಅವರಿಗೆ? ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ. ಆದ್ರೆ ಇವತ್ತು ಒಂದು ಹೊಟ್ಟೆಗೆ ಬರ್ತಾವ ಅಷ್ಟೇ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಇದನ್ನ ತಿಂದು ಸಾಯಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅವರು. ಆಮೇಲೆ ಇದನ್ನ ತಿಂದವರು ಸಾಯಬೇಕಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಸೊ ಆಗ ಯಾರು ಹೋಗ್ಬಿಟ್ಟಿದಾರ? ಏಲಿಯ ಸೇವಕ ಮನೆಗೆ ಬಂದಿದ್ದಾನೆ. ಆಲ್ರೆಡಿ ನಮಗೆ ಏನೂ ಇಲ್ಲ. ಇಂತಹ ಟೈಮ್ನಲ್ಲಿ ಯಾರು ಬಂದಿದ್ದಾರೆ ಮನೆಗೆ? ಸೇವಕ ಬಂದಿದ್ದಾನೆ. ಅಲ್ಲೆಲ್ಲೂಯ್ಯ. ಈ ಸೇವಕ ಬಂದು ಕುತ್ಕೊಂಡಿದ್ದಾನೆ. ಯಪ್ಪ ತುಂಬಾ ಹಸಿವಾಗಿತ್ತಿ, ಏನಾದೊಂದು ಮಾಡ್ಕೊಂಡ್ ಬಾ. ಅದಕ್ಕೆ ಅವಳು ಏನ್ ಹೇಳ್ತಿದ್ದಾಳ? ಏನೈತ್ರಿ ಮಾಡ್ಕೊಂಡು ಬಂದು ಕೊಡ್ಲಿಕ್ಕೆ, ಇರೋದೇ ಈಟ್, ಇದರಲ್ಲಿ ಸ್ವಲ್ಪ ಸಿಗುತ್ತೆ, ಇದನ್ನ ತಿಂದು ಪ್ರಾಣ ಬಿಡ್ಬೇಕಂತಿದ್ದೀವಿ. ಅದಕ್ಕೆ ಹೇಳಿ ಹೇಳ್ತಾ ಇದ್ದಾನೆ, ಹೆದರಬೇಡ, ನೀ ಹೇಳಿದಂತೆ ಮಾಡು. ಸ್ವಲ್ಪ ಇದೆಲ್ಲ, ಸ್ವಲ್ಪದಲ್ಲಿ ಏಟು ಬರ್ತಾ ಆಟ ಮಾಡು, ಅದರಲ್ಲಿಯೂ ಸ್ವಲ್ಪ ಚಿಕ್ಕದನ್ನು ತಗೊಂಡ್ಬಂದು ನನಗೆ ಕೊಡು ಅಂತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದರಲ್ಲಿ ಸ್ವಲ್ಪ ಚಿಕ್ಕದನ್ನ ಏನ್ ಮಾಡು, ನೀನು ತಗೊಂಡ್ಬಂದು ನನಗೆ ಕೊಡು. ಅದೇ ರೀತಿಯಾಗಿ ಅವಳು ಬಂದು ಏನ್ ಮಾಡಿದ್ಲಂತೆ? 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಒಂದು ದಿವಸ ಇಸೆಯನು ತನ್ನ ಮಗನಾದ ದಾವೀದನಿಗೂ, ಇದು 15ನೇ ವಚನ, ಅವನು ಹೇಳಿದಂತೆ ಮಾಡಿದಳು. ಆಕೆಯು, ಆಕೆಯ ಮನೆಯವರು, ಎಲಿಯನು ಅನೇಕ ದಿನಗಳು ಏನ್ ಮಾಡಿದ್ರಂತೆ? ಊಟ ಮಾಡಿದರು. ಆಮೇಲೆ ಅನೇಕ ದಿನಗಳು. ಆದ್ರೆ ಅವಳು ಹೇಳಿದ್ದು ಈ ಹೊತ್ತಗಷ್ಟೇ ಐತಿ, ಈ ಹೊತ್ತಗಷ್ಟೇ ಐತಿ, ಇದನ್ನ ತಿಂದು ಪ್ರಾಣ ಬಿಡ್ಬೇಕಂತ ಇದ್ದೀವಿ ಅಂದ್ರು. ಆದ್ರೆ ಎಲಿಯ ಹೇಳಿದಂಗೆ ಅವಳು ಮಾಡಿದಳು. ಎಷ್ಟು ದಿನಗಳು ಊಟ ಮಾಡಿದ್ರು? ಅನೇಕ ದಿನಗಳು ಊಟ ಮಾಡಿದರು. ಆಮೇಲೆ ಊಟ ಮಾಡ್ತಾ ಮಾಡ್ತಾ ಹಿಟ್ಟು ಏನಾಗ್ಲಿಲ್ಲ, ಕಡಿಮೆ ಆಗಲೂ ಇಲ್ಲ, ಎಣ್ಣೆ ತೀರಿ ಹೋಗಳೂ ಇಲ್ಲ. ಆಮೇನ್. ಅಲ್ಲೂಯ್ಯ. ಯಾಕಂದ್ರೆ ಅವಳು ದೇವ ಸೇವಕರು ಹೇಳಿದಂತೆ ದೇವರಿಗೆ ಮೊದಲು ಸಲ್ಲಿಸಿದಳು. ಆಮೇನ್. ಅಲ್ಲೆಲ್ಲೂಯ್ಯ. ನಾವು ಪ್ರತಿ ಕೂಟ ನಡೆಸುವಾಗಲೂ ಊಟ ಎಷ್ಟೇ ಮಾಡ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾಕ? ಅಲ್ಲೆಲ್ಲೂಯ್ಯ. ಯಾಕ ಮಾಡ್ತೀವಿ? ದೇವರು ಇದನ್ನು ಊಟ ಮಾಡಿ ಇನ್ನೂ ತೃಪ್ತಿಗೊಳಿಸುವಂತೆ, ಉಳಿಯುವಂತೆ ದೇವರ ಕಾರ್ಯ ಮಾಡ್ತಾರೆ. ಆಮೇನ್. ಅಲ್ಲೆಲ್ಲೂಯ್ಯ. 5,000 ಜನರು 5 ರೊಟ್ಟಿ 2 ಮೀನನ್ನ ತಿಂದು ಮತ್ತೆ ಮಿಕ್ಕಿದಾದಗಳನ್ನ 12 ಬುಟ್ಟಿಗಳು ತುಂಬಿಕೊಂಡ್ರು. ಹೌದಾ ಇಲ್ವಾ? ಅಲ್ಲೆಲ್ಲೂಯ್ಯ. ಸೊ ಕಾರಣ ಏನಂದ್ರೆ ದೇವರು ಚಿಕ್ಕ ವಿಷಯದಲ್ಲಿ ಕೂಡ ನಮ್ಮನ್ನು ದೊಡ್ಡವರಾಗಿ ಮಾಡುತ್ತಾನೆ. ನಾವು ದೇವರಿಗೆ ಕೊಡುವಾಗ. ಆ ಬಡ ವಿಧವೆ ಏನ್ ಮಾಡಿದ್ಲು? ತನಗಿದ್ದಿದ್ರಲ್ಲಿ ದೇವರಿಗೆ ಕೊಟ್ಟಲು. ಆದ ಕಾರಣ ಅವಳು ಏನ್ ಮಾಡಿದಳು? ಹೊಂದಿಕೊಂಡಳು. ಪ್ರಿಯರೇ, ಅಲ್ಲೂ ದೇವರು ನಮಗೆ ಕೊಡುವಾಗ ನಾವು ಕೊಡುವಂಥದನ್ನ ಕಲಿಬೇಕು. ಆಮೇಲೆ ಅಲ್ಲದೆ ಒಬ್ಬ ವ್ಯಕ್ತಿ ಇದ್ದಾನೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕನ ಪುಸ್ತಕ 12ನೇ ಅಧ್ಯಾಯ 24ನೇ ವಚನ. ಲೂಕನ ಪುಸ್ತಕ 12ನೇ ಅಧ್ಯಾಯ 24ನೇ ವಚನ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಣವೂ ಇಲ್ಲ, ಕಾಳಜಿಯೂ ಇಲ್ಲ. ಅಲ್ಲೆಲ್ಲೂಯ್ಯ. ಕಾಗೆ ನೋಡಿದ್ರ? ಕಾಗೆ ನೋಡಿದ್ರಲ್ಲ, ಅದೇನ್ ಮಾಡ್ತಾವ? ಬಿತ್ತತ್ತ, ಕೊಯ್ಯತ್ತ, ಕಷ್ಟಪಡತ್ತ. ಆದರೆ ಹೊತ್ತಿಗೆ ದೇವರದಾಗ ಆಹಾರವನ್ನು ಕೊಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಎಲಿಯ, ಅದೇ 1ನೇ ಅರಸಗಳ ಪುಸ್ತಕ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲಿಯನು ಆ ಕೇರೀತ್ ಎಂಬುದಾಗಿರುವಂತ ಒಂದು ನದಿಯ ಬಳಿಯಲ್ಲಿ ಇದ್ದಾಗ ಅವನಿಗೆ ಊಟ ತಗೊಂಡು ಕೊಟ್ಟಿದ್ಯಾವುದು? ಕಾಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅನೇಕ ಸಾರಿ ನಾವು ಕಾಗೆಗಳನ್ನು ಏನ್ ಮಾಡುತ್ತೇವೆ? ಕಾಗೆಗಳನ್ನು ಎದಕ್ಕೆ ಓಡಿಸ್ತೇವೆ? ಕಾಗೆಗಳನ್ನು ಓಡಿಸ್ತೇವೆ. ಕರಿ ಬಣ್ಣ ನೋಡು, ಕಾಗೆ ತರ ಬಣ್ಣ ನೋಡು, ಮಾತಾಡ್ತೀವ ಇಲ್ಲ? ಅಲ್ಲೆಲ್ಲೂಯ್ಯ. ಆದರೆ ಕಾಗೆಗಿರುವಂತ ಒಳ್ಳೆ ಗುಣ ಬೇರೆ ಯಾವ ಪಕ್ಷಿಗಳಿಗೂ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಕಾಗೆಗಳು ನಿಜವಾಗ್ಲೂ, ಕಾಗೆ ಎಲ್ಲಿ ಇದೆಯೋ ಅಲ್ಲಿ ನೀರಾವರಿ ಇರುತ್ತೆ. ಕಾಗೆ ಎಲ್ಲಿ ಇದೆಯೋ ಅಲ್ಲಿ ತಂಪು ಇರುತ್ತೆ. ಕಾಗೆ ಎಲ್ಲಿ ಇರುತ್ತೋ ಅಲ್ಲಿ ಸಮೃದ್ಧಿ ಇರುತ್ತೆ. ಅಲ್ಲೆಲ್ಲೂಯ್ಯ. 2ನೇದು, ಕಾಗೆಗಿರುವಂತ ಒಂದು ಗುಣ ಏನ್ ಗೊತ್ತಾ? ತಾನು ಮಾತ್ರ ತಿನ್ನೋದೇ ಇಲ್ಲ.
ಆಮೇಲೆ ತಾನು ಮಾತ್ರ ಅದೇನು ಮಾಡೋಂಗಿಲ್ಲ, ತಿನ್ನೋದೇ ಇಲ್ಲ. ನಮ್ಮ ಪಿತೃಗಳನ್ನು ನೆನೆಸಿಕೊಂಡು ಕಾಗೆಗೆ ಊಟ ಇಡ್ತಾರೆ ಅನೇಕ ಅನ್ಯರು, ನೋಡಿರ್ತೀರಾ? ಆಮೇಲೆ ಹಲ್ಲೆಲೂಯಾ. ಸೊ ಕಾಗೆ ಊಟ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಊಟ ಮಾಡ್ತಾರೆ. ಯಾಕಂದರೆ ಕಾಗೆಗಳು ಪಿತೃಗಳ ರೂಪದಲ್ಲಿ ಬರ್ತಾರಂತ ಅವ್ರ ನಂಬಿಕೆ. ಆದರೆ ನಿಜವಾದ ಒಂದು ಗುಣ ಏನು ಗೊತ್ತಾ, ಕಾಗೆಯನ್ನು ನೋಡಿ ಕಲಿರಿ ಅಂತ ದೇವರು ಈ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾಗೆಯನ್ನು ನೋಡಿ ಕಲಿರಿ. ಆಮೇಲೆ ಹಲ್ಲೆಲೂಯಾ. ನೀ ಕಾಗೆಗೆ ಊಟ ಕೊಟ್ರೆ, ಕಾಗೆಗೆ ಏನಂತ ಊಟ ಇಟ್ಟರೆ ಅದು ಬಂದು ಏನು ಮಾಡುತ್ತೆ, ಬಂದು ನೋಡುತ್ತೆ. ಆ ಕಾಗೆಯನ್ನು ಆ ಊಟವನ್ನು ನೋಡಿ ತಾನು ಒಬ್ಬನೇ ತಿನ್ನೋದಿಲ್ಲ, ಅದು ನಿಂತು ಕಾ 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 ಅಂತೇಳಿ ಏನು ಮಾಡುತ್ತೆ, ಕೂಗತ್ತೆ. ಅನೇಕ ಬಂಧು ಮಿತ್ರಗಳು ಬರುತ್ತೆ ಅದಕ್ಕೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಏನು, ಇಲ್ಲಿ ಊಟ ಇದೆ ಬರ್ರಪ್ಪ, ಊಟ ಇದೆ ಬರ್ರಪ್ಪ, ಊಟ ಇದೆ ಬರ್ರಪ್ಪ ಅಂತ ಹೇಳಿ ಕೂಗಿ 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 ಹೇಳಿ ಅನೇಕ ಕಾಗೆಗಳನ್ನ ಏನ್ ಮಾಡುತ್ತದು, ಕರೆಸಿಕೊಂಡು ಎಲ್ಲ ಸೇರಿ ಊಟ ಮಾಡ್ತಾವ. ಆಮೇಲೆ ಹಲ್ಲೆಲೂಯಾ. ಅದೊಂದು ಒಳ್ಳೆ ಗುಣ ಕಾಗೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಕಲಿಬೇಕು. ಅದಕ್ಕೆ ದೇವ್ರ ಕಾಗೆಗಳನ್ನು ನೋಡು ಅಂತ ದೇವ್ರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾಗೆಗಳನ್ನು ನೋಡು. ಹಲ್ಲೆಲೂಯಾ. ಅದೇನ್ ಮಾಡೋಂಗಿಲ್ಲ, ಕೊಯ್ಯೋದಿಲ್ಲ, ಬಿತ್ತೋದಿಲ್ಲ, ಆದ್ರೆ ಸಮೃದ್ಧಿಕರವಾಗಿರುತ್ತೆ. ಯಾಕಂದ್ರೆ ದೇವರು ಅದಕ್ಕೆ ಬೇಕಾಗಿರೋ ಆಹಾರವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಮನುಷ್ಯ ಕರೆದು ಕಾಗೆಗೆ ಊಟ ಕೊಡ್ತಾನೆ, ಗೊತ್ತಾ? ಮನುಷ್ಯ ಕರೆದು ಕೊಡ್ತಾನೆ. ನಮ್ಮ ಕಡೆ ಎಲ್ಲ ಹಂಗೆ ಮಾಡ್ತಾರೆ. ಪ್ರತಿ ಅಮಾವಾಸ್ಯೆಗೆ, ಪ್ರತಿಯೊಂದು ತಿಥಿಗೆ, ಪ್ರತಿಯೊಂದು ಹಿರಿಯ ಹಬ್ಬಕ್ಕೆ ಎಲ್ಲ ಟೈಮ್ನಲ್ಲಿಯೂ ಅಡಿಗೆ ಮಾಡಿದ ತಕ್ಷಣ ತಗೊಂಡೋಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಕಾಗೆನ ಕರೀತಾರೆ. ನಮ್ಮ ಸಹೋದರತ್ತಿ ಒಬ್ಬಕ್ಕಿದಲ್ಲ, ಹಲ್ಲೆಲೂಯಾ, ಅವಳ ಧ್ವನಿ ಸೇಮ್ ಕಾಗೆ ಥರನೇ ಇರ್ತಾವ. ಹಲ್ಲೆಲೂಯಾ. ಅವಳಿಗೆ ಮಾತ್ರ ನಾನು ಕರೆದ್ರಷ್ಟೇ ಕಾಗೆ ಬರೋದು ಅಂತೇಳಿ ಹೋಗ್ತಾರೆ. ಯಾವಾಗ ಆ ಒಂದು ದಿನದಲ್ಲಿ, ಅಮಾವಾಸ್ಯೆ ದಿನದಲ್ಲಿ ತಗೊಂಡು ಹೋಗಿ ಆ ಮಾಳಿಗೆ ಮೇಲೆ ಇಟ್ಟುಕೊಂಡು ಕಾ 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 ಅಂತಾಳೆ. ಆಮೇಲೆ ಹಲ್ಲೆಲೂಯಾ. ಅವಳು ಕಾಗೆ ತರನೇ ಕೂಗಿದ್ದಕ್ಕೆ ಕಾಗೆ ಏನ್ ಮಾಡ್ಬಿಡ್ತಾವ, ಬಂದು ಬಿಡ್ತು. ನೋಡು ನಮ್ಮ ಅಪ್ಪ ಬಂದ ನೋಡು, ನಮ್ಮ ಅವ್ವ ಬಂದ್ಲು ನೋಡು, ನನ್ನ ಕಾಕ ಬಂದ ನೋಡು, ನನ್ನ ಗಂಡ ಬಂದ ನೋಡು ತಿನ್ನಾಕ ಅಂತಾಳ ಅವಳು. ಆಮೇಲೆ ಹಲ್ಲೆಲೂಯಾ. ಯಾಕೆ ಆ ಪಿತೃಗಳು ನಡೆಸಿಕೊಂಡು ಇಡ್ತದೆ ಅಂದ್ರೆ, ನಮ್ಮ ಪಿತೃ ಆಗಿರುವಂತ ಎಲಿಯನಿಗೆ ಆ ಕಾಗೆ ಆಹಾರ ತಗೊಂಡು ಕೊಟ್ಟಿತ್ತು. ಆಮೇಲೆ ಹಲ್ಲೆಲೂಯಾ. ಸೊ ಎಲಿಯ ಬಡತನದಲ್ಲಿದ್ದಾಗ, ಎಲಿಯ ಬರಗಾಲದಲ್ಲಿದ್ದಾಗ, ಎಲಿಯ ಊಟಕ್ಕಿಲ್ಲಿರುವಾಗ ದೇವರು ಕಾಗೆಗೆ ಅಪ್ಪಣೆ ಕೊಡ್ತಾ ಇದ್ದಾನೆ, ನನ್ನ ದಾಸನಿಗೆ ಊಟ ಕೊಡು ಅಂತೇಳಿ. ಹಾಗಾಗಿ ಆ ಕಾಗೆಯ ಸಂತತಿಗೆ ದೇವರು ಇವತ್ತಿಗೂ ಆಹಾರವನ್ನು ಕೊಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಕೂಗಿ ಕೂಗಿ ಏನ್ ಮಾಡ್ತಾನೆ, ಕಾಗೆಗೆ ಆಹಾರ ಕೊಡ್ತಾ ಇದ್ದಾನೆ. ಅದು ಕೂಗಿ ಕೂಗಿ ಅನೇಕ ಕಾಗೆಗಳನ್ನು ಕರೆಸಿಕೊಂಡು ಏನ್ ಮಾಡುತ್ತೆ, ಊಟ ಮಾಡುವಂತದ್ದಾಗಿರುತ್ತೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಅದು ತನ್ನ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುತ್ತೆ, ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಏನ್ ಮಾಡಂಗಿಲ್ಲ, ಅದು ವಾಸ ಮಾಡೋದಿಲ್ಲ ಅಂತೆ. ಹಲ್ಲೆಲೂಯಾ. ಸೊ ಅನೇಕ ಒಂದು ಉದಾಹರಣೆಗಳ ಕಾಗೆಯನ್ನು ನಾವು ತಗೋಬಹುದು. ಆಮೇಲೆ ಹಲ್ಲೆಲೂಯಾ. ಸೊ ಪ್ರಿಯರೇ, ಕಾಗೆಗಳನ್ನು ನೋಡ್ರಿ, ಅದು ಎಷ್ಟೆಲ್ಲ ದೇವರನ್ನ ಸ್ತುತಿಸುತ್ತಾ ಇದೆ, ಅದು ಎಷ್ಟೆಲ್ಲ ದೇವರನ್ನ ಕೊಂಡಾಡುತ್ತಾ ಇದೆ. ಕಾಗೆಗಳು ಜಾಸ್ತಿ ಇರುವಂತ ಜಾಗದಲ್ಲಿ ಬೆಳಗ್ಗೆ 5:30-6 ಗಂಟೆ ಅಂದ್ರೆ ಕಾಗೆಗಳು ಕೂಗ್ಲಿಕ್ಕೆ ಶುರು ಮಾಡುತ್ತೆ. ಆಮೇಲೆ ಹಲ್ಲೆಲೂಯಾ. ಅದು ಕಾ 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 ಅಂತ ಕೂಗುವಾಗ ತನ್ನ ದೇವರನ್ನ ಏನ್ ಮಾಡ್ತಾ ಇದೆ, ಕೊಂಡಾಡುವಂತದಾಗಿ. ಸುಮ್ಮನೆ ಇರೋದೇ ಇಲ್ಲ, ಅದೇನ್ ಮಾಡಂಗಿಲ್ಲ, ಸುಮ್ಮನೆ ಇರೋದೇ ಇಲ್ಲ, ಕೂಗ್ತಾನೆ ಇರ್ತಾವ. ಅದಕ್ಕೆ ದೇವರು ಅದಕ್ಕೆ ಏನ್ ಮಾಡ್ತಾನೆ ಇರ್ತಾನೆ, ಆಹಾರ ಕೊಡ್ತಾನೆ ಇರ್ತಾನೆ. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಕೂಗಿಕೊಂಡೋದಾದ್ರೆ, ನಾವು ದೇವರ ಸಮ್ಮುಖದಲ್ಲಿ ಎಲ್ಲರೂ ಕೊಡೋದಾದ್ರೆ, ನಾವು ದೇವರ ಸಮ್ಮುಖದಲ್ಲಿ ದೇವರು ನಮ್ಮ ಕೊಟ್ಟಿದ್ದನ್ನು ಹಂಚಿಕೊಳ್ಳೋದಾದ್ರೆ, ಖಂಡಿತವಾಗಿ ದೇವರು ನಮ್ಮ ಕಣಜಗಳನ್ನು ಏನ್ ಮಾಡ್ತಾನೆ, ತುಂಬಿಸುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಈ ವಾಕ್ಯದಂತೆ ನಾವು ದೇವರಿಗೆ ಏನ್ ಮಾಡೋಣ, ನಮ್ಮನ್ನು ಒಪ್ಪಿಸಿಕೊಡೋಣ, ಇದ್ದಿದ್ದನ್ನು ನಾವೇನ್ ಮಾಡೋಣ, ಹಂಚಿಕೊಳ್ಳೋಣ. ಆದಷ್ಟು ಮಟ್ಟಿಗೆ ದೇವರು ನಮ್ಮ ಕಣಜಗಳನ್ನು ಏನ್ ಮಾಡ್ತಾನೆ, ತುಂಬಿಸುವಂತವನಾಗಿದ್ದಾನೆ. ಕೊನೆಯದಾಗ ಒಂದು ವಾಚನವನ್ನು ಓದಿ ನಾವು ಮುಗಿಸಿಕೊಳ್ಳೋಣ. ಕೀರ್ತನೆಗಳನ್ನ ಪುಸ್ತಕ 144ನೇ ಕೀರ್ತನೆ, ಕೀರ್ತನೆಗಳನ್ನ ಪುಸ್ತಕ 144ನೇ ಕೀರ್ತನೆ 13ನೇ ವಚನವನ್ನು ಓದಿಕೊಳ್ಳೋಣ. 13 ಮತ್ತು 15ನೇ ವಚನವನ್ನು ಓದಿಕೊಳ್ಳೋಣ. ನಮ್ಮ ಕಣಜಿಯಗಳು ಸಕಲ ವಿಧವಾದ ಧಾನ್ಯಗಳಿಂದಲೂ ತುಂಬಿರುವುದು. ಆಮೇಲೆ ಯಾಕೆಂದ್ರೆ 15ನೇ ವಚನ, ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾಕೆಂದ್ರೆ ಯೆಹೋವನು ಅವರಿಗೆ ದೇವರಾಗಿದ್ದಾನೋ ಅವರು ಭಾಗ್ಯವಂತರು. ಯಾವನಿಗೆ ಯೆಹೋವನೇ ದೇವರಾಗಿದ್ದಾನೋ ಅವನು ಭಾಗ್ಯವಂತನು. ಅವನ ಕಣಜಿಯಗಳು ಯಾವಾಗಲೂ ತುಂಬಲ್ಪಡುವಂತದ್ದಾಗಿರುತ್ತೆ. ಅವರು ಶುಭ ಸ್ಥಿತಿಯಲ್ಲಿಯೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ದೇವರು ಯಾರಂದ್ರೆ ಯೆಹೋವನಾಗಿದ್ದಾನೆ. ಆಮೇಲೆ ಪಕ್ಕದಲ್ಲಿದ್ದವರಿಗೆ ಹೇಳಿ, ಯಾರಿಗೆ ಯೆಹೋವನೇ ದೇವರಾಗಿದ್ದಾನೋ
ಅವನ ಕಣಜಗಳ ದೇವರು ತುಂಬಿಸುತ್ತಾನೆ. ಆಮೇಲೆ ಇವತ್ತು ದೇವರು ನನ್ನ ದೇವರಾಗಿದ್ರೆ, ಯೆಹೋವ ನನ್ನ ದೇವರಾಗಿದ್ರೆ ನನ್ನ ಕಣಜಗಳ ದೇವರು ತುಂಬಿಸುತ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಯೆಹೋವನನ್ನ ದೇವರಾಗಿ ಕೊಂಡಿರುವಂತ ಜನ ನಾವು ಭಾಗ್ಯವಂತರು. ಹಲ್ಲೆಲೂಯಾ. ದೇವರು ಯಾವಾಗಲೂ ನಮ್ಮನ್ನು ಶುಭ ಸ್ಥಿತಿಯಲ್ಲಿ ಇಟ್ಟಿರುವಂತ ದೇವರಾಗಿದ್ದಾನೆ, ಸುಸ್ಥಿತಿಯಲ್ಲಿ ಇಟ್ಟಿರುವಂತ ದೇವರಾಗಿದ್ದಾನೆ. ನಮ್ಮ ಕಣಜಗಳ ದೇವರು ತುಂಬಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನನ್ನ ದೇವರು ನನ್ನ ಪಕ್ಷದಲ್ಲಿರುವಾಗ ನನ್ನ ಯಾವುದೇ ಕೊಂದು ಕೊರತೆಗಳು ಇರೋದೇ ಇಲ್ಲ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನನ್ನು ಹುಡುಕುವವರಿಗೆ ಯಾವ ಮೇಲಿಗೆ ಏನ್ ಮಾಡೋದಲ್ಲಂತೆ ಕಡಿಮೆ ಆಗೋದೇ ಇಲ್ಲ. ಆಮೇಲೆ ಕೀರ್ತನದ 34ನೇ ಕೀರ್ತನೆ 10ನೇ ವಚನದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆದ ಕಾರಣ ಯೆಹೋವನನ್ನು ಹುಡುಕುವ ಪ್ರತಿಯೊಬ್ಬರಿಗೂ ದೇವರು ಏನ್ ಮಾಡಂಗಿಲ್ಲ ಪ್ರಿಯರೇ, ಯಾವ ಮೇಲಿಗೂ ಕಡಿಮೆ ಆಗೋದಿಲ್ಲ. ಈ ತಿಂಗಳೆಲ್ಲ ದೇವರ ಸಮೃದ್ಧಿನ ಏನ್ ಮಾಡ್ತಾನೆ ನಮ್ಮ ಜೀವಿತದಲ್ಲಿ ತುಂಬಿಸುವಂತ ದೇವರಾಗಿ, ನಮ್ಮ ಕಣಜಗಳ ದೇವರು ಏನ್ ಮಾಡ್ತಾನೆ ತುಂಬಿಸುವಂತವನಾಗಿದ್ದಾನೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ನಮ್ಮ ಕರ್ತನಾಗಿರೋ ದೇವರನ್ನೇ ನಮ್ಮ ದೇವರಾಗಿ ನಾವು ಸ್ವೀಕರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿದ್ದನ್ನೇ ನಾವು ದೇವರಿಗೆ ಕೊಡಬೇಕು. ನಮ್ಮ ಆದಾಯವಾಗಲಿ, ನಮ್ಮ ಪ್ರಥಮವಾಗಲಿ, ನಮ್ಮ ಕೊಟ್ಟಿದ್ದು ಯಾವುದು ದೇವರು ಕೊಟ್ಟಿದ್ದನ್ನು ನಾವು ಯಾರು ಕೊಡಬೇಕು? ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ಅಂದ್ರೆ ಮಾತ್ರ ದೇವರಿನ ಅತಿವಾಗಿ ನಮ್ಮ ಜೀವಿತದಲ್ಲಿ ನಮಗೆ ಕೊಡುವಂತವನಾಗಿದ್ದಾನೆ. ಆಮೇಲೆ ಸೊ ದೇವರ ವಾಕ್ಯಗಳನ್ನು ಏನ್ ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನೂ ನೀತಿವಂತನೂ ಆಗಿರುವಂಥ ತಂದೆಯಾದ ದೇವರೇ, ಕೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಧರ್ಮೋಪದೇಶ ಕಾಂಡ 28:8ರಲ್ಲಿ ಹೇಳಿದ ಪ್ರಕಾರವಾಗಿ ನಮ್ಮ ಕಣಜಗಳನ್ನು ತುಂಬಿಸುವವನು ಮತ್ತು ನಮ್ಮ ಎಲ್ಲ ಪ್ರಯತ್ನಗಳಿಗೆ ಸಫಲತೆಯನ್ನು ಕೊಡುವವನು ಕರ್ತನಾಗಿರುವಂಥ ಯೆಹೋವನು ಮಾತ್ರವೇ ಆ ಶುಭವನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಆ ವಾಕ್ಯದ ಪ್ರಕಾರವಾಗಿ ನಮ್ಮ ಕಣಜಗಳನ್ನು ತುಂಬಿಸಿ ನಮ್ಮನ್ನ ಕರ್ತನೆ ಶುಭ ಸ್ತುತಿಗೆ ಉಂಟು ಮಾಡುವಂಥ ದೇವರು ನೀನಾಗಿದ್ದೀರಿ. ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ದೇವರಿಗೆ ವಾಕ್ಯದ ಆಶೀರ್ವಾದಗಳನ್ನು ಹೊಂದಿಕೊಡಲಿ ಅಪ್ಪ. ಇನ್ನೂ ಅಧಿಕವಾಗಿ ನಿನಗೆ ಸಮರ್ಪಿಸಲಿ, ಇನ್ನೂ ಅಧಿಕವಾಗಿ ನಿನ್ನನ್ನು ಕೊಂಡಾಡಲಿ, ಇನ್ನೂ ಅಧಿಕವಾಗಿ ತಮ್ಮನ್ನು ಒಪ್ಪಿಸಿಕೊಡಲಿ, ಇನ್ನೂ ಅಧಿಕವಾಗಿ ನೀನು ಕೊಟ್ಟಿದ್ದನ್ನು ನನಗೆ ಕೊಡಲಿ. ಕರ್ತನೇ, ಅವರ ಎಲ್ಲ ಸ್ಥಿತಿಗಳನ್ನು ಆಶೀರ್ವದಿಸಿ ಬೆಲೆಪಡಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise you.